दिक्कालाद्यनवच्छिन्नानन्तचिन्मात्रमूर्तये स्वानुभूत्येकमानाय नमः शान्ताय तेजसे शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः सर्वोपनिषदां तत्त्वं संगृह्य स्वमनीषया येनोक्तं देशभाषायां वन्दे तं निजगुणेश्वरम् शिवं शान्तमद्वैतं हि यदुक्तं सर्वशास्त्रेषु तद्रूपं मद्गुरुवरं श्रीशान्तानन्दमहं भजे श्रीमज्जगद्गुरो शिवानन्दादारम्भां श्रीमत्पूर्णानन्दमध्यमां श्रीमदस्मद्गुरुपर्यन्तां वन्दे गुरुपरम्परां वन्दे गुरुपरम्पराम् ಪ್ರಾತಸ್ಮರಣೀಯರಾದ ಆರಾಧ್ಯ ಗುರುದೇವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ದಂಡವತ್ ಪ್ರಣಾಮಗಳನ್ನು ಸಮರ್ಪಣಾ ಮಾಡಿ ಸರ್ವ ಬ್ರಹ್ಮಜ್ಞಾನಿಗಳ ಪವಿತ್ರವಾದ ಚರಣಾರವಿಂದಗಳಲ್ಲಿ ಹಣೆಮಣಿದು ಜಗದ್ವಂದ್ಯ ಜಗದ್ಗುರು ಶ್ರೀ ಸಿದ್ಧಾರೂಢಪ್ಪಂಗಳವರ ಹಾಗೂ ಶ್ರೀ ಶಿವಾನಂದಪ್ಪಂಗಳವರ ಪವಿತ್ರವಾದ ಚರಣಾರವಿಂದಗಳಲ್ಲಿ ಅನಂತ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಮಹಾಮೌನ ಯೋಗಿ ಪರಮ ಪೂಜ್ಯ ಸದ್ಗುರು ಗುರುನಾಥರೂಢಪ್ಪಂಗಳವರ ಚರಣಾರವಿಂದಗಳಲ್ಲಿಯೂ ಕೂಡ ಅನಂತ ನಮಸ್ಕಾರಗಳನ್ನು ಸಮರ್ಪಣಾ ಮಾಡಿ ಉಪಸ್ಥಿತ ಸಾಧಕ ಸಾಧಕಿಯರಾದ ನಿಮ್ಮೆಲ್ಲರಲ್ಲಿಯೂ ಕೂಡ ಶರಣುಗಳು. ನಿನ್ನ ಚಿದ್ಭ್ರಮೆ ನಿನ್ನ ಮರೆವೆಗೆ ಅರಿವಿಗೆ ಬೀಜಂ ನೀನೇ ಪರಮಾತ್ಮನು ಅದರಿಂದೆ ಅನ್ನುವ ಸೂತ್ರ ಆರಂಭ ಆಗಿದೆ. ಈಗಾಗಲೇ 5 ನುಡಿಗಳು 6 ನುಡಿ ಮುಗಿದವು. ಮರದ ಓಲ್ ತೋರಿತು ಆ ಮರೆವೆ ನಿನ್ನೊಳು ಮಿಥ್ಯೆ ಅರಿವು ನಿನ್ನೊಡಲಾದ ಕಥದಿಂದ ಇದನ್ನು ಹೇಳಬೇಕಾಗೈತಲ್ಲ. ಮರೆತ ಓಲ್ ತೋರಿತು ಇಷ್ಟ ಅಂದಿದ್ದೀವಿ ನಿನ್ನೆ. ಈ ನುಡಿಯ ವಿಚಾರವನ್ನು ನೋಡೋಣ. ಏನಂತಾರೆ ಇಲ್ಲಿ? ನಾನು ಯಾರೋ ನನಗೆ ತಿಳಿಯದು ಅನ್ನುವ ಶಬ್ದ ಬಂದಾಗ ನನ್ನನ್ನು ನಾನು ಮರೆತಿದ್ದೇನೆ ಅಂತಾಯಿತು. ಎಲ್ಲೂ ಒಂದು ವಸ್ತು ಇಟ್ಟಿದ್ದೇನೋ ನೆನಪ ಆಗಬಾರ್ದು ಅಂತೀರಿ. ಏನಂತೀರಿ? ಯಾವುದೋ ಒಂದು ವಸ್ತು ಇಟ್ಟಿದ್ದೇನೆ ಇಲ್ಲೇ ಕೈಯಾಗಿಂದ ಕರೆ ಎಲ್ಲಿ ಇಟ್ಟಿದ್ದೇನೆ ಅಂತ ನೆನಪ ಆಗಬಾರ್ದು ಅಂತೀರಿ. ಹಾಗೆ ಕೋ ಅಹಂ ನಾನು ಅಂದರೆ ಯಾರು ಅಂದರೆ ನನ್ನನ್ನು ಮರೆತಿದ್ದೇನೆ ಅಂತ ಇದರಾಗ ಅರ್ಥ. ಯಾಕೆ? ಎಲ್ಲೋ ಇಟ್ಟಿದ್ದೇನೋ ನೆನಪಾಗವಲ್ದು ಅಂದ್ರಲ್ಲ. ಮತ್ತು ಹಾಗೆ ಇಲ್ಲಿ ಕೂಡ ಅಹಂ ಕಹ ನಾನು ಅಂದರೆ ಯಾರು ನೆನಪಾಗವಲ್ದು ಅನ್ನುವಂಥ ಅಭಿಪ್ರಾಯ. ಮರೆತ ಓಲ್ ತೋರಿತು. ನಾನು ಹೀಗೆ ಹೇಳ್ತೀನಿ, ಮರದ ಓಲ್ ಅನ್ನೋದಕ್ಕಿಂತ ಸ್ಪಷ್ಟ ಆಗ್ತದೆ, ಛಂದೋಭಂಗನೂ ಆಗೋದಿಲ್ಲ, ಏನಿಲ್ಲ. ಮರೆತ ಓಲ್ ತೋರಿತು ಹೇಳ್ತಾ ಏನಂತಾರೆ? ಹೀಗೆ ಪ್ರಶ್ನೆ ಮಾಡಿದಾಗ ಗುರುಗಳಾದ ಯಾಜ್ಞವಲ್ಕ್ಯರು ಮೈತ್ರೇಯಿಗೆ ಹೇಳೋ ಮಾತಿತು. ಮರೆತ ಓಲ್ ತೋರಿತು, ಮರೆತಂತೆ ತೋರಿದೆ, ನೀನು ನಿನ್ನನ್ನು ಮರೆತಿಲ್ಲ ಅಂತ ಅದರ ಅಭಿಪ್ರಾಯ. ಮರದ ಓಲ್ ಅಥವಾ ಮರೆತ ಓಲ್ ತೋರಿತು, ಆ ಮರೆವೆ ನಿನ್ನೊಳು ಮಿಥ್ಯೆ. ಆ ಮರೆವೆ ನಿನ್ನೊಳು ಮಿಥ್ಯೆ. ಮುಂದೆ ಹೇಳ್ತಾರೆ ನೋಡೋಣ, ಈಗ ವ್ಯಾಖ್ಯಾನ ಬೇಡ ಅದರದ. ಆ ಮರೆವೆ ನಿನ್ನೊಳು ಮಿಥ್ಯೆ, ಮಿಥ್ಯೆಯು. ಯಾಕೆ? ಅರಿವು ನಿನ್ನೊಡಲಾದ ಕಥದಿಂದ. ಅರಿವು ನಿನ್ನೊಡಲಾದ ಕಥದಿಂದ. ಇನ್ನೇನು ಸ್ವರೂಪ ಎಂಥದ್ದು ಅಂದ್ರೆ ಕೇವಲ ಅರುಸ್ವರೂಪ ನಿಂದು. ಅಲ್ಲಿ ಮರೆಯುವುದಕ್ಕೆ ಸ್ಥಳವೇ ಇಲ್ಲ. ಸೂರ್ಯನ ಎದುರಿಗೆ ಕತ್ತಲೆ ಎಂದಾದರೂ ಬರಬಹುದೇ? ಸೂರ್ಯನ ಎದುರಿಗೆ ಕತ್ತಲೆ ಎಂದಾದರೂ ಬರಬಹುದೇ ಅಂದರೆ ಎಂದೂ ಬರಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಕೇವಲ ಅರುಸ್ವರೂಪನಾಗಿರುವ ನಿನ್ನ ಎದುರಿಗೆ ಮರೆವೆ ಎಂಬುವುದು ಎಂದೂ ಬರಲಾರದು. ಅದಕ್ಕಾಗಿ ಮರೆತ ಓಲ್ ತೋರಿತು, ಮರೆತಂತೆ ಆಗಿದೆ, ನೀನು ನಿನ್ನನ್ನು ಮರೆತಿಲ್ಲ. ಮರದ ಓಲ್ ತೋರಿತು. ಯಾವುದನ್ನಾರು ಇಟ್ಕೊಡ್ರಿ ಅಂತ ಹೇಳಿದ್ದೇನೆ ನಾನು. ಎಂದಾದರೂ
ನಿನ್ನ ಸ್ವರೂಪದಲ್ಲಿ ಮರೆವೆ ಎಂಬುದು ಅಡಿ ಇಡಲಾರದು. ಅದು ನಿನ್ನೊಳು ಮಿಥ್ಯೆಯೋ, ಅದು ಸುಳ್ಳು. ನಿನ್ನೊಳು ಮಿಥ್ಯೆಯೋ, ಸುಳ್ಳು. ಅರಿವು ನಿನ್ನೊಡಲಾದ ಕಥದಿಂದ. ನಿನ್ನ ಸ್ವರೂಪ ಎಂಥದ್ದು ಅಂತ ಕೇಳಿದರೆ ಕೇವಲ ಅರಿವಿನ ಗಟ್ಟಿ. ಅರಿವು ಅಂದರೆ ಎಲ್ಲವನ್ನು ತಿಳಿಯುವಂಥದ್ದು. ಅರಿವು ಅಂದ್ರೇನು? ಎಲ್ಲವನ್ನು ತಿಳಿಯುವಂಥದ್ದು. ಕತ್ತಲೆ ಏನು ಮಾಡ್ತದೆ ಅಂದರೆ ತಿಳಿಯಕೊಡಲಾರದಂತೆ ಮಾಡುತ್ತದೆ. ಒಂದು ಕತ್ತಲೆ ಕೋಣೆಯಲ್ಲಿ ಎಷ್ಟೋ ಪದಾರ್ಥಗಳಿದಾವೆ. ಒಬ್ರು ಹೇಳಿದರು, ಆ ಕೋಣೆಯಲ್ಲಿ ಏನೇನಿದಾವೆ ನೋಡಿ ಬಾ ಅಂತ ಕಳಿಸಿದ್ರು. ಅಲ್ಲಿ ಹೋದ, ಬಟನ್ ಹಾಕಿದ, ಬಲ್ಬ್ ಹೋಗಿತ್ತು. ಏನಾಯಿತು? ಬಲ್ಬ್ ಹೋಗಿತ್ತು, ಬೆಳಕು ಬರಲಿಲ್ಲ, ಏನೂ ಕಾಣಲಿಲ್ಲ ಅಂತ ತಿರುಗಿ ಬಂದು ಹೇಳಿದ. ಏನೂ ಕಾಣಲಿಲ್ಲ, ಅಲ್ಲಿ ಏನೂ ಇಲ್ಲ ಅಂತ ತಿರುಗಿ ಬಂದು ಹೇಳಿದೆ. ಯಾವಾಗಿದು? ಬೆಳಕು ಇಲ್ಲದೇ ಇದ್ದಾಗ. ಒಂದು ವೇಳೆ ಅಲ್ಲಿ ಬೆಳಕು ಇದ್ದದ್ದೇ ಆಗಿದ್ರೆ ಏನೂ ಕಾಣಲಿಲ್ಲ ಅಂತ ಹೇಳಕ್ಕೆ ಸಾಧ್ಯ ಇತ್ತೇನು? ಕತ್ತಲೆ ಕಂಡಿದೆ ಬಿಟ್ರೆ ಅದನ್ನು ಬಿಡೋನು. ಈಗ ಇಲ್ಲಿ ಕೇವಲ ಅರಿವಿನ ಗಟ್ಟಿಯಾಗಿರುವ ಆತ್ಮಚೇತನ, ಅದು ಅಲುಪ್ತ ಪ್ರಕಾಶ. ಲುಪ್ತ ಪ್ರಕಾಶ ಅಲ್ಲ. ಅವೇದ್ಯತ್ವೇ ಸತಿ ಅಲುಪ್ತ ಪ್ರಕಾಶಕತ್ವಂ. ಆತ್ಮನ ಲಕ್ಷಣ ಹೇಳಿದ್ದಾರೆ. ಅವೇದ್ಯತ್ವೇ ಸತಿ, ಯಾವ ಪ್ರಮಾಣಗಳಿಗೂ ವಿಷಯವಲ್ಲ, ಆದರೆ ಅಲುಪ್ತ ಪ್ರಕಾಶ, ನಾಶವಾಗದೇ ಇರುವಂತಹ ಬೆಳಕು. ಬೆಳಕು ಅಂದರೆ ಅರಿವು. ಇಂತಹ ಅರಿವು ನಿನ್ನ ಸ್ವರೂಪ ಇರೋಣದ್ರಿಂದ ಮರೆವೆ ಎಂಬುವ ಕತ್ತಲೆ ಇಲ್ಲಿ ಬರಲಿಕ್ಕೆ ಸಾಧ್ಯ ಏನು? ಬಂದಿದೆ ಅಂದರೆ ಅದು ಸುಳ್ಳು, ಮಿಥ್ಯೆ ಅಂತ ಹೇಳಿದರು. ಅರಿವು ನಿನ್ನೊಡಲಾದ ಕಥದಿಂದ ಬರಿದೆ ಕಲ್ಪಿತ ವೈಶೆ. ನಾನು ನನ್ನನ್ನು ಮರೆತೆನು ಎಂಬುದು ಕಲ್ಪಿತವಾಗಿದೆ. ಇದು ಬರೀ ನಿನ್ನ ಕಲ್ಪನೆ. ನೀನು ನಿನ್ನನ್ನು ಮರೆತದ್ದನ್ನು ತಿಳಿದು ಹೇಳುತ್ತೀಯೋ ಅಥವಾ ತಿಳಿಯದೆ ಹೇಳುತ್ತೀಯೋ? ಮರುಪ್ರಶ್ನೆ. ನಾನು ನನ್ನನ್ನು ಮರ್ತಿದ್ದೇನೆ ಅಂತ ಹೇಳಿದಿಲ್ಲ. ಮರ್ತಿದ್ದೇನೆ ಅನ್ನುವುದನ್ನು ತಿಳಿದು ಹೇಳ್ತೀಯೋ ತಿಳಿಯದೆ ಹೇಳ್ತೀಯೋ? ತಿಳಿದ ಹೇಳಬೇಕು. ಮತ್ತು ತಿಳಿದ ಹೇಳ್ಬೇಕಂದ್ರೆ ನೀನು ಸ್ವರೂಪ ಎಂಥದ್ದು? ಅವರು ಸ್ವರೂಪ. ನಿನ್ನನ್ನು ನೀನು ಸಂಪೂರ್ಣವಾಗಿ ಮರ್ತಿಲ್ಲ, ಮರೆತಂತೆ ಆಗಿದೆ. ಮರೆತವೋಲ್ ತೋರಿತು, ಮರೆತಂತೆ ಆಗಿದೆ, ಸಂಪೂರ್ಣವಾಗಿ ಮರ್ತಿಲ್ಲ. ನಿಖಿಳವೆಲ್ಲವು ಬರಿದೆ ಕಲ್ಪಿತ ವೈಶೆ. ನಿಖಿಳವೆಲ್ಲವು, ನಿಖಿಳವೆಲ್ಲವೂ ಬರಿದೆ ಕಲ್ಪಿತ ವೈಶೆ. ನೀನು ಕಲ್ಪನೆ ಮಾಡಿಕೊಂಡಿದ್ದೀಯಲ್ಲ, ಏನೇನು ಕಲ್ಪನೆ ಮಾಡಿಕೊಂಡಿದ್ದಿ ಅಂತ ಕೇಳಿದರೆ, ಈ ಶರೀರ ನಾನು, ಇದರಲ್ಲಿರುವ ಅವಯವಗಳು ಇಂದ್ರಿಯಾದಿಗಳು ನಾನು, ಮನಬುದ್ಧಾದಿಗಳು ನಾನು, ನಾನು ಹೆಣ್ಣು ಮಗಳು, ಇದ್ರ ಜೊತೆಗೆ ಉಳಿದದ್ದೆಲ್ಲ ನೀವು ಬೆಳೆಸ್ಕೊಂಡು ಬಿಡ್ರಿ. ಉಳಿದದ್ದೆಲ್ಲ ಹೇಳೋ ಕೆಲಸ ಏನದೆ? ಪ್ರಪಂಚ ಇಷ್ಟು ಬಂತಂದ್ರೆ ಇಡೀ ಜಗತ್ತ ಬಂದು ಹೋಯ್ತಾ ಇಲ್ಲ. ಇದೆಲ್ಲವೂ ಕಲ್ಪಿತ ವೈಶೆ. ನಿನ್ನ ಸ್ವರೂಪದಲ್ಲಿ ಏನೂ ಇಲ್ಲ. ನಿನ್ನ ಸ್ವರೂಪದಲ್ಲಿ ರೂಪ ಇಲ್ಲ, ರಸ ಇಲ್ಲ, ಗಂಧ ಇಲ್ಲ, ಶಬ್ದ ಇಲ್ಲ, ಸ್ಪರ್ಶ ಇಲ್ಲ. ಈಗೇನು ಹೇಳಿದಲ್ಲಿ ಇವೆಲ್ಲ ಶಬ್ದ, ಸ್ಪರ್ಶ, ರೂಪ, ರಸಗಳಿಂದ ಕೂಡಿದಂತಹ ಪದಾರ್ಥಗಳು. ಇವು ಬರೀದೆ ಕಲ್ಪಿತ ವೈಶೆ. ನಿನ್ನ ಸ್ವರೂಪದಲ್ಲಿ, ನಿನ್ನ ಸ್ವರೂಪದಲ್ಲಿ ಇವು ಕಲ್ಪಿತವು ಐಶೆ. ಕಲ್ಪಿತ ಅಂದ್ರೆ ಸುಳ್ಳು, ಮಿಥ್ಯಾಭೂತವಾದವುಗಳು. ಕಲ್ಪಿತವು ಐಶೆ. ನಿಖಿಳವೆಲ್ಲವೂ ಕಲ್ಪಿತವು, ಬರಿದೆ ಕಲ್ಪಿತ ವೈಶೆ ನಿಖಿಳವೆಲ್ಲವು. ನೀನು ನಿನ್ನನು ಮರೆಯೇ. ನೀನು ಮರೆಯೇ, ನಿನ್ನನು ಅಂತಿದೆ ಅಲ್ಲಿ ಪಂಕ್ತಿ. ನೀನು ನಿನ್ನನು ಮರೆಯೇ ಅನ್ವಯ ಮಾಡ್ಕೋಬೇಕು. ನೀನು ನಿನ್ನನ್ನು ಎಂದೂ ಮರೆಯಲಾರಿ, ಎಂದು ಮರೆಯಲಾರಿ. ಯಾಕೆ? ದೃಶ್ಯ ಮಾತ್ರ. ನೀನು ಕೇವಲ ಅರುಸ್ವರೂಪ, ನೋಡುವವಳು. ಅರಿಯುವುದಂದ್ರೆ ಏನು? ತಿಳಿಯುವುದು. ತಿಳಿಯುವುದು ಅನ್ನುವುದನ್ನು ಶಾಸ್ತ್ರದಲ್ಲಿ ನೋಡು ಅನ್ನುವ ಶಬ್ದದಿಂದಲೂ ಕೂಡ ಹೇಳಿದ್ದಾರೆ. ಆತ್ಮವಾರೇ ದ್ರಷ್ಟವ್ಯ ಅನ್ನುವಲ್ಲಿ ಆತ್ಮನನ್ನು ನೋಡಬೇಕು ಅಂತ ಶಬ್ದಾರ್ಥ. ಆದರೆ ನೋಡಬೇಕು ಅನ್ನುವ ಶಬ್ದಕ್ಕೆ ತಿಳಿಯಬೇಕು ಅಂತ ಅರ್ಥ ಇದೆ. ಆದುದರಿಂದ ನೀನು ದೃಶ್ಯ ಮಾತ್ರ, ಎಲ್ಲವನ್ನು ಅರಿಯುವವಳು ನೀನು. ನಿನಗೆ ಮರಿವೆ ಯಾಕೆ ಬರ್ತದ? ನಿನ್ನ ಸ್ವರೂಪವೇ ಅರಿವಿನ ಸ್ವರೂಪ. ಮರಿವೆ ಬರಲಿಕ್ಕೆ ಜಾಗವೇ ಇಲ್ಲ. ಇದು ಕಲ್ಪನೆ. ಒಂದೆರಡು ಮಾತಾಡೋಣ ಕಲ್ಪಿತ ಅನ್ನೋದಕ್ಕೆ. ಜಗತ್ತು ಕಲ್ಪಿತ ಅಂತ ಭಾವನೆ ಮಾಡ್ರಿ, ಸುಳ್ಳು. ಕಲ್ಪಿತ ಅಂದ್ರೆ ಸುಳ್ಳು. ಆದ್ರೆ ತೋರ್ತದ. ಈ ಪೂರ್ವದಲ್ಲಿ ಪ್ರವಚನ ಮಾಡುವಾಗ ಬಂದಂಥ ವಿಷಯ ತೋರ್ತದ. ತೋರಿದ ಮಾತ್ರಕ್ಕೆ ಅದು ಸತ್ಯ ಅಲ್ಲ, ಅದು ಮಿಥ್ಯಾ, ಸುಳ್ಳು. ಸುಳ್ಳು ಅಂದ ಮಾತ್ರಕ್ಕೆ ನಾವು ಯಾವ್ಯಾವ ಸ್ಥಳದಲ್ಲಿ ಇದ್ದೇವೆ ಅನ್ನೋದು ಭಾಳ ಮುಖ್ಯ. ಸುಳ್ಳು
ತಮಾಷೆ ಆಗಿಂದ ಹೇಳಿದ್ದೇನೆ. ಸುಳ್ಳು. ಅವನು ಒಬ್ಬ ಸಾಲ ಕೊಟ್ಟು ಒಬ್ಬ ಸಾಲ ತೊಗೊಂಡ, ಮರದಿನ ಅವ್ನು ಕೇಳಕ್ಕೆ ಹೋದ, ಸುಳ್ಳು. ಯಾಕೆ ನಿನ್ನ ಶಾಸ್ತ್ರ ಕೇಳಿದೆಯಲ್ಲ? ಹಿಂಗೆ ಅಂದಿಗಿಂದೇರಿ. ವ್ಯಾವಹಾರಿಕ ಸತ್ಯೆಯಿಂದ ನಡಿಬೇಕು. ಇದು ಪಾರಮಾರ್ಥಿಕ ಸತ್ಯವನ್ನು ಇಟ್ಟುಕೊಂಡು ಜಗತ್ತು ಕಲ್ಪಿತ ಅಂತ ಹೇಳ್ತಾ ಇದೆ. ಇಲ್ಲಿ ದೃಷ್ಟಿ ಮಾತ್ರ ಕೇವಲ ಪಾರಮಾರ್ಥಿಕ ಸತ್ತವುಳ್ಳ ಸ್ವರೂಪನೆಂದು, ವ್ಯಾವಹಾರಿಕ ಸತ್ತವುಳ್ಳ ಸ್ವರೂಪನೆಂದು ಅಲ್ಲ. ವ್ಯಾವಹಾರಿಕ ಸತ್ತ ಅನಿತ್ಯ, ಅದಕ್ಕೆ 4 ಅಭಾವ ಹೇಳ್ಕೊಂಬಂದಾರ ಪೂರ್ವದಲ್ಲಿ. ಅದಕ್ಕಾಗಿ ವ್ಯಾವಹಾರಿಕ ಸತ್ತವುಳ್ಳ ಈ ಶರೀರವೂ ನೀನಲ್ಲ, ಶರೀರದಲ್ಲಿರುವ ಅವಯವಗಳು ನೀನಲ್ಲ, ಇಂದ್ರಿಯಾದಿಗಳು ನೀನಲ್ಲ, ಅಂತಃಕರಣವೂ ನೀನಲ್ಲ, ಇಡೀ ಜಗತ್ತು ನೀನಲ್ಲ. ಇದೆಲ್ಲವೂ ಕಲ್ಪಿತ ವೈಶೆ, ನೀನು ದೃಷ್ಟಿ ಮಾತ್ರ. ಅದಕ್ಕಾಗಿ ಜಗತ್ತು ಮಿಥ್ಯಾ ಅಂತ ನಿಶ್ಚಯ ಮಾಡ್ರಿ, ಇಲ್ಲ ಅಂತ ನಿಶ್ಚಯ ಮಾಡಬೇಡ್ರಿ. ಇಲ್ಲ ಅನ್ನೋದು ಬೇರೆ, ಮಿಥ್ಯಾ ಅನ್ನೋದು ಬೇರೆ. ಇಲ್ಲ ಅಂದರೆ ಬಂಜೆ ಮಗ. ದೃಷ್ಟಾಂತ ಇದಾವೆ ಸಾಕಷ್ಟು ಅಲ್ಲೇನು. ಇಲ್ಲ ಅಂದರೆ ಬಂಜೆ ಮಗ, ಅದೆಂದೂ ಕಾಣೋದಿಲ್ಲ. ಬಂಜೆ ಮಗ ಅನ್ನೋ ಶಬ್ದ ಮಾತ್ರ, ಕೂರ್ಮ ಕುಂತಳ ಅನ್ನೋ ಶಬ್ದ ಮಾತ್ರ. ಆದರೆ ಜಗತ್ತು ಕಾಣ್ತದ, ಅದಕ್ಕೆ ಇಲ್ಲ ಅನ್ನೋಕ್ಕೆ ಬರುವುದಿಲ್ಲ. ಭಾಳ ಸುಂದರವಾದ ಶಬ್ದಗಳನ್ನು ಹಾಕ್ಯಾರ ಭಗವತ್ಪಾದರು. ಬ್ರಹ್ಮ ಸತ್ಯಂ ಜಗನ್ಮಿಥ್ಯ. ಬ್ರಹ್ಮ ಒಂದೇ ಇದೆ, ಜಗತ್ತು ಇಲ್ಲ ಅನ್ಲಿಲ್ಲ ಅವರು. ಬ್ರಹ್ಮ ಸತ್ಯಂ, ಬ್ರಹ್ಮ ಇದೆ, ಜಗತ್ತು ಮಿಥ್ಯಾ ಅಂದ್ರೆ ತೋರ್ತದ, ಅದಕ್ಕೆ ಅಸ್ತಿತ್ವ ಇಲ್ಲ ಅಂತ ಅಭಿಪ್ರಾಯ. ಆ ತೋರುವುದರ ಜೊತೆಗೆ ವ್ಯವಹಾರ ತೋರುವುದನ್ನು ಮಾಡ್ರಿ. ತೋರುವುದರ ಜೊತೆಗೆ ವ್ಯವಹಾರ ತೋರುವುದನ್ನು ಮಾಡ್ರಿ. ಇಸ್ಕೊಂಡುವುದು ತೋರುವುದೇ, ಕೊಡುವುದು ತೋರುವುದೇ. ಅದಕ್ಕಾಗಿ ಇಲ್ಲಿ ಮಿಥ್ಯಾ ಶಬ್ದದ ಅರ್ಥ ಏನು? ತೋರುತ್ತದೆ, ಅದಕ್ಕೆ ಅಸ್ತಿತ್ವ ಇಲ್ಲ, ಇರುವಿಕೆ ಇಲ್ಲ. ಬರೀ ಇರುವಿಕೆ ಇಲ್ಲ ಅಂದಿಲ್ಲ ನಾವು, ತೋರುತ್ತದೆ ಇರುವಿಕೆ ಇಲ್ಲ ಅಂದಿದ್ದೇವೆ. ಬರೀ ಇರುವಿಕೆ ಇಲ್ಲ ಅಂದ್ರೆ ಮತ್ತೆ ಬಂಜಿ ಮಗ ಅಲ್ಲಿಗೆ ಹೋಗೋದು. ತೋರುತ್ತದೆ ಪರಂತು ಇರುವಿಕೆ ಇಲ್ಲ. ಇದ್ರ ವಿವರಣೆ ಆಗೈತೆ ಹಿಂದೆ. ನದಿಯ ನೀರು ಹರಿದಂತೆ ಆಯುರ್ನಶ್ಯತಿ ಪಶ್ಯತಾಂ ಪ್ರತಿದಿನಂ ಯಾತಿ ಕ್ಷಯಂ ಯೌವನಂ ಪ್ರತ್ಯಾಯಾಂತಿ ಗತಾಹ ಪುನಃ ನ ದಿವಸಾಹ ನ ಪ್ರತ್ಯಾಯಾಂತಿ. ನಿನ್ನೆ ಕಳೆದು ಹೋಗೈತೆ ಒಂದಿನ ಆಯುಷ್ಯ. ನಮಗೆ ಏನು ಕೊಟ್ಟ ಒಂದಿನ ಆಯುಷ್ಯ ಹೆಚ್ಚು ಮಾಡ್ಕೊಳ್ಬಹುದು ನಾವು. ಕೋಟಿ ಕೋಟಿ ಬಂಗಾರ ಕೊಟ್ಟರು ಒಂದು ಕ್ಷಣ ಆಯುಷ್ಯ ಹೆಚ್ಚು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಮತ್ತು ನಿನ್ನೆ ಒಂದಿನ ಪೂರ್ಣ ಕಳೆದು ಹೋಗಿದೆ, ಮಾಡ್ಕೊಳ್ಳಿಕ್ಕೆ ಆಗ್ತದೆ ಅಂದ್ರೆ ಆಗೋದಿಲ್ಲ. ಮತ್ತು ನಮ್ಮ ಶರೀರಗಳು ತೋರೋದಿಲ್ಲ, ತೋರ್ತಾವು. ಇರುವಿಕೆ ಇಲ್ಲ ಅಂತ ಅಷ್ಟೇ ಹೇಳಿಲ್ಲ, ತೋರುತ್ತದೆ. ಇದಕ್ಕೆ ಜಗತ್ತಿಗೆ ಇರುವಿಕೆ ಇಲ್ಲ. ಆಮೇಲೆ ಇಲ್ಲಿ ಏನಾಯಿತು, ಸ್ವಲ್ಪ ಎರಡು ಮಾತ ತತ್ವಮಸಿ ಮಹಾವಾಕ್ಯ, ನೀನೇ ಪರಮಾತ್ಮ, ನೀನು ದೃಷ್ಟಿ ಮಾತ್ರ ಇತ್ಯಾದಿ ಶಬ್ದಗಳು ಹಿಂದೆ ಬಂದವ. ಇಲ್ಲಿ ಮುಂದಿನ ನುಡಿ ಏನು ಹೇಳ್ತದೆ ಅನ್ನೋದು ಆ ನುಡಿ ಓದಿ ಹೇಳ್ತೇನೆ ನೋಡ್ರಿ. ನಿರುಪಾಧಿಕನು, ನಿಷ್ಕ್ರಿಯನು, ನಿರ್ವಿಕಲ್ಪನು, ನಿರುಪಮನು, ಅಜ್ಞಾನರಹಿತನು, ಪರಿಪೂರ್ಣನು, ಅದ್ವಯನು, ಅಚಲಿತ ಆತ್ಮನು, ಸುಖಭರಿತನು, ನೀನೇ ಕೇಳ್ ಪರಮಾತ್ಮ. ಈ ನುಡಿ ಏನು ಹೇಳ್ತದ ಅಂದ್ರೆ, ಕೇಳಿದ್ದನ್ನು ಮರೆಯುವುದು ಸ್ವಭಾವ ಇದೆ ಸಾಧಕರಿಗೆ. ಮತ್ತು ಕೇಳಿದ್ದೆಲ್ಲ ಹಾಗೇ ನೆನಪಿದ್ರೆ ಒಂದು ಜನ್ಮದಲ್ಲಿ ಮುಕ್ತರಾಗ್ತಿದ್ವಿ ನಾವು. ಒಂದೇ ಒಂದು ಜನ್ಮ ಸಾಕಾಗಿತ್ತು. ಅವ್ರು ಕೇಳ್ತೀವಿ, ಮರಿತೀವಿ. ಆ ಅಭಿಪ್ರಾಯ ಈ ನುಡಿಯಲ್ಲಿ ನಮಗೆ ಕಂಡು ಬರ್ತದೆ. ತತ್ವಮಸಿ ಮಹಾವಾಕ್ಯ ಹೇಳುವಾಗ ಏನು ಹೇಳಿರ್ತೀವಿ ಅಂದರೆ, ಈಶ್ವರ ಚೇತನಕ್ಕೂ ಜೀವಚೇತನಕ್ಕೂ ಅಭೇದ ಇದೆ ಅಂತ ಹೇಳ್ತೇವೆ. ಅಲ್ಲಿ ಭಾಗತ್ಯಾಗ ಲಕ್ಷಣ ಮಾಡಿದ್ದೇವೆ, ಅದೆಲ್ಲ ನಮಗೆ ಗೊತ್ತಿರುವಂಥದ್ದು. ಈಶ್ವರ ಚೇತನದಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಇವೆ, ಜೀವಚೇತನದಲ್ಲಿ ಕಿಂಚಿಜ್ಞತ್ವಾದಿ ಗುಣಗಳು ಇವೆ ಅಂತೂ ಹೇಳ್ಕೊಂಡು ಬಂದಿದೆ. ಆ ಪರಮಾತ್ಮನೇ ಈ ಜಗತ್ತನ್ನು ಮಾಡಿದ. ಯಹ ಸರ್ವಜ್ಞ ಸರ್ವವಿತ್. ಯಾವನು ಸರ್ವಜ್ಞನಾಗಿದ್ದಾನೆಯೋ, ಯಾವನು ಎಲ್ಲವನ್ನು ತಿಳಿದಿದ್ದಾನೆಯೋ ಅವನೇ ಸರ್ವಜ್ಞ. ಯಾವನು ಎಲ್ಲವನ್ನೂ ತಿಳಿದಿದ್ದಾನೆಯೋ ಅವನು ಸರ್ವಜ್ಞ. ಏನೋ ಒಂದು ಮಾಡಬೇಕಾದ್ರೂ ಅದ್ರ ಬಗ್ಗೆ ಜ್ಞಾನ ಬೇಕು. ಮಾತನಾಡಿದ್ದೇವೆ ಈ ಪೂರ್ವದಲ್ಲಿ ಸಾಕಷ್ಟು ಸಲ. ಜಾನಾತಿ ಇಚ್ಛತಿ ಯತತೆ. ಒಂದು ಕಾರ್ಯ ಆಗಬೇಕಾದ್ರೆ ಇಷ್ಟಿದಾವೆ ನೋಡ್ರಿ. ಆ ಕಾರ್ಯವನ್ನು ಮಾಡುವ ವಿಧಾನ ಹೇಗೆ ಅನ್ನುವುದನ್ನು ತಿಳಿದಿದ್ದಾನೆ. ಮಾಡುವ ಇಚ್ಛೆ ಆಗಬೇಕು, ತಿಳಿದಾನಷ್ಟೇ. ಮಾಡುವ ಇಚ್ಛೆ ಆಗಬೇಕು. ಕಾರ್ಯದ ಜ್ಞಾನವೂ ಇದೆ, ಏನು ಮಾಡಬೇಕು ಅನ್ನುವ ವಿಷಯದ ಜ್ಞಾನವೂ ಇದೆ,
ಮಾಡಬೇಕಂತ ಇಚ್ಛೆನೂ ಇದೆ, ಆದರೆ ಎದ್ದು ಆ ಕಾರ್ಯದಲ್ಲಿ ತೊಡಗುವಲ್ಲ. ಆಗ್ತತೇನ ಕಾರ್ಯ? ಆಗುವುದಿಲ್ಲ. ಅಂದರೆ ಅಡಿಗೆ ಮಾಡೋ ಜ್ಞಾನನೂ ಇದೆ, ಪದಾರ್ಥಗಳು ಇದಾವೆ, ಇಚ್ಛೆನೂ ಇದೆ, ಆದ್ರೆ ಗ್ಯಾಸ್ ಹಚ್ಚುವಲ್ಲ, ಇನ್ನು ಒಲಿ ಹಚ್ಚುವಲ್ಲ ಅನ್ನೋದು ಬ್ಯಾಡ. ನಾವು ಸಿಲಿಂಡರ್ ಆನ್ ಮಾಡುವಲ್ಲ. ಆಗ್ತತೇನ ಅಡಿಗೆ? ಆಗುವುದಿಲ್ಲ. ಇವು ಮೂರು ಬೇಕು: ಜಾನಾತಿ, ಇಚ್ಛತಿ, ಯತತೆ. ಈ ಜಗತ್ತು ಒಂದು ಕಾರ್ಯ. ಉದಾಹರಣೆ ನಂದು ಅಡಿಗೆ ಕಾರ್ಯ. ಈ ಜಗತ್ತು ಒಂದು ಕಾರ್ಯ. ಈ ವೈಚಿತ್ರ್ಯವಾದ ಜಗತ್ತನ್ನು ಪರಮಾತ್ಮ ಹೇಗೆ ಮಾಡಿದಾನೆ ಅಂತ ಕೇಳಿದರೆ, ಮನಸಾಪಿ ಅಚಿಂತ್ಯ ರಚನಾ ರೂಪಸ್ಯ. ಮನಸ್ಸಿನಿಂದಲೂ ಆಲೋಚನೆ ಮಾಡಲಿಕ್ಕೆ ಬಾರದಿರುವಷ್ಟು ಜಟಿಲ ಇದೆ ನಮ್ಮ ಶರೀರದ ಒಳಗೆ. ಮನಸ್ಸಿನಿಂದಲೂ ಆಲೋಚನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಂದಿನ ಹೇಳಿ ಆಯ್ತಲ್ಲ ಉಪನಿಷತ್ತಿನ ಮಂತ್ರದ್ದು, 72 ಕೋಟಿ ನಾಡಿ ಇದಾವೆ. 72 ಕೋಟಿ, 72 ಲಕ್ಷ, 10,201 ನಾಡಿ. ಪ್ರಶ್ನೋಪನಿಷತ್ನಲ್ಲಿ ಬಂದಿರುವ ವಿಚಾರ ಇದು. ಇಂತಹ ಜಗತ್ತನ್ನು ಮಾಡಿ ನಾವು ಯಾರು ಅಂದ್ರೆ, ಈ ಎಲ್ಲ ಜ್ಞಾನ ಅವನಿಗಿರಬೇಕು. ಇರ್ಬೇಕಂದ್ರೆ ಅವನು ಸರ್ವಜ್ಞ ಆಗಿರಬೇಕು. ಅಂಥವನು ಈ ಜಗತ್ತನ್ನು ಮಾಡವಲ್ಲ ಅಂತ ಉಪನಿಷತ್ತುಗಳು ಹೇಳ್ತಾವೆ. ಇಲ್ಲಿ ಏನು ಸಂಶಯ ಬಂದಿದೆ ಮೈತ್ರೇಯಿಗೆ? ಮೈತ್ರಿಗೆ ಸಂಶಯ ಬಂದತ್ತೆಲ್ಲ ಗೊತ್ತಿಲ್ಲ. ನಮ್ಮ ಪ್ರತಿನಿಧಿಯಾಗಿ ಮೈತ್ರೇಯಿಗೆ ಇಲ್ಲಿ ಸಂಶಯ ಬಂದಿದೆ ಅಂತ ನಾವು ಅರ್ಥ ಮಾಡಬೇಕು. ಅದಕ್ಕೆ ಮೈತ್ರಿ ಏನು ಕೇಳ್ತಾಳೆ, ನೀನು ಕೇವಲ ದೃಷಿ ಮಾತ್ರ ಅಂದಿ, ಕೇವಲ ಅರಿವಿನ ಗಟ್ಟಿ ಅಂದಿ, ಪರಂತು ಅವರು ಯಾರದು? ಪರಮಾತ್ಮಂದು. ಅವರು ಅಂದರೆ ಯಾರು? ಪರಮಾತ್ಮ. ನನ್ನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಇಲ್ಲಲ್ಲ, ಈ ಜಗತ್ತನ್ನು ಮಾಡುವ ಸಾಮರ್ಥ್ಯ ನನಗಿಲ್ಲಲ್ಲ. ನಾನೇ ಪರಮಾತ್ಮ ಆಗಿದ್ದರೆ ಸಗುಣ ಪರಮಾತ್ಮ, ನಿರ್ಗುಣ ಪರಮಾತ್ಮ ಒಂದೇ. ಉಪಾಧಿಯಿಂದ ಸಗುಣ ನಿರ್ಗುಣ ಅಂತ ಅಂಗೀಕಾರ ಮಾಡಿದ್ದಿ. ಅವೆರಡೂ ಒಂದೇ ಆದಾಗ ಸರ್ವಜ್ಞತ್ವಾದಿ ಗುಣಗಳು ನನ್ನಲ್ಲಿರಬೇಕಾಗಿತ್ತು, ಇಲ್ಲ. ಯಾಕೆ? ನಿಮ್ಮ ಪ್ರತಿನಿಧಿಯಾಗಿ ಕೇಳ್ತಾ ಇದ್ದಾಳೆ ಅಂತ ಹೇಳಿದ್ದೇನೆ ಒಂದು ಮಾತು. ಯಾಕೆ? ಅದಕ್ಕೆ ಅವರು ಉತ್ತರ ಹೇಳ್ತಾರೆ ಈ ನುಡಿಯಲ್ಲಿ. ಏನು ಬರ್ತಾರೆ ನೋಡ್ರಿ ನುಡಿ. ಆ ಸರ್ವಜ್ಞತ್ವಾದಿ ಗುಣಗಳು ತೋರುವುದು ಯಾವಾಗ ಅಂತ ಕೇಳಿದರೆ, ಮಾಯಾ ಮತ್ತು ಅವಿದ್ಯ. ಈಶ್ವರ ಚೇತನದಲ್ಲಿ ಮಾಯಾ ಉಪಾಧಿ ಇದ್ದಾಗಲೇ ಈಶ್ವರ ಚೇತನ ಅಂದೇವು ನಾವು. ಅವಿದ್ಯಾ ಉಪಾಧಿ ಇದ್ದಾಗಲೇ ಅದೇ ಚೇತನಕ್ಕೆ ಜೀವಚೇತನ ಅಂದೇವಿ. ಈ ಸರ್ವಜ್ಞತ್ವಾದಿ ಗುಣಗಳಾಗಲಿ ಕಿಂಚಿಜ್ಞತ್ವಾದಿ ಗುಣಗಳಾಗಲಿ ತೋರುವುದು ಯಾವಾಗ ಅಂದ್ರೆ ಸೋಪಾಧಿಕವಾದಾಗ, ಉಪಾಧಿಯಿಂದ ಸಹಿತವಾದಾಗ. ಆದರೆ ನೀನು ಅಥವಾ ನಿನ್ನ ಸ್ವರೂಪ ನಿರುಪಾಧಿಕನು. ನಿನ್ನ ಸ್ವರೂಪದಲ್ಲಿ ಉಪಾಧಿ ಅನ್ನೋದು ಇಲ್ಲ. ಉಪಾಧಿ ತೆಗೆದಾಗ ಸರ್ವಜ್ಞತ್ವಾದಿ ಗುಣಗಳು ಕಿಂಚಿಜ್ಞತ್ವಾದಿ ಗುಣಗಳು ಅಂತ ವ್ಯಾಖ್ಯಾನ ಮಾಡಲಿಕ್ಕೆ ಅವಕಾಶ ಇಲ್ಲ. ನಿರುಪಾಧಿಕನು. ಆಮೇಲೆ ನಿಷ್ಕ್ರಿಯನು. ಈ ಯಾವ ಕ್ರಿಯೆಗಳನ್ನು ಮಾಡವಲ್ಲ, ನಿರವಯವ. ಅವಯವಗಳಿದ್ದಾಗ ಕ್ರಿಯೆ ನಡೀತದೆ, ಅವಯವಗಳಿಲ್ಲ, ನಿಷ್ಕ್ರಿಯ. ಯಾವುದು ಮೂರ್ತ ಪದಾರ್ಥವಾಗಿದೆಯೋ ಅದು ಕರ್ಮಸಹಿತವಾಗಿದೆ. ಮೂರ್ತ ಪದಾರ್ಥ ಪರಿಚ್ಛಿನ್ನ ಆಗಿರ್ತದೆ, ಕರ್ಮಸಹಿತ ಆಗಿರ್ತದೆ, ಕ್ರಿಯಾಸಹಿತ ಆಗಿರ್ತದೆ. ಯಾವುದು ಅಮೂರ್ತ ಪದಾರ್ಥವಾಗಿದೆಯೋ ಅಲ್ಲಿ ಕ್ರಿಯೆ ಇಲ್ಲ. ಉದಾಹರಣೆಗೆ ಆಕಾಶ. ಆಕಾಶದಲ್ಲಿ ಕ್ರಿಯೆ ಇಲ್ಲ, ತಿಳಿಸುವುದಕ್ಕಾಗಿ ಹೇಳ್ತೇವ್ರಿ. ಆದರೆ ಅಲ್ಲಿಯೂ ಕ್ರಿಯೆ ಇದೆ, ಅದು ಭಾಳ ಸೂಕ್ಷ್ಮ ಇದೆ, ಅದನ್ನು ಆಮೇಲೆ ಹೇಳ್ತೀನಿ. ಆಕಾಶದಲ್ಲಿ ಕ್ರಿಯೆ ಇಲ್ಲ. ಗಾಳಿಯಲ್ಲಿ ಕ್ರಿಯೆ ಇದೆ, ಬೀಸ್ತದೆ. ಅಗ್ನಿಯಲ್ಲಿ ಕ್ರಿಯೆ ಇದೆ, ಉರಿತದೆ. ಜಲದಲ್ಲಿ ಕ್ರಿಯೆ ಇದೆ, ಹರಿತದೆ. ಭೂಮಿಯಲ್ಲಂತೂ ನಿತ್ಯ ನಿರಂತರ ಕ್ರಿಯೆ ಇದೆ. ಇವು 4 ಭೂತಗಳಲ್ಲಿ ಕರ್ಮ, ಕ್ರಿಯೆ ಅಂದರೂ ಅದೇ ಅರ್ಥ, ಕರ್ಮ ಅಂದರೂ ಅದೇ ಅರ್ಥ ಕಾಣ್ತದೆ. ಆದರೆ ಆಕಾಶದಲ್ಲಿ ಕರ್ಮ ಕಾಣುವುದಿಲ್ಲ. ಅದಕ್ಕೆ ನಾವು ನಿರವಯವ ಅಂತೇವಿ. ಆದರೆ ಸ್ವಲ್ಪ ಸೂಕ್ಷ್ಮಕ್ಕೆ ಹೋಗೋಣ. ಆಕಾಶದಲ್ಲಿ ಕ್ರಿಯೆ ಇಲ್ಲ, ನಿರವಯವ ಅಂದ್ರಲ್ಲ, ಹಂಗಾರದು ಆತ್ಮತತ್ವಕ್ಕೆ ಸಮಾನ ಆಯಿತು. ಆತ್ಮತತ್ವಕ್ಕೆ ಸಮಾನ ಆಯಿತು ಅಂತ ಭೇದವಾದಿಗಳಿಗೆ, ನಾವಲ್ಲ, ಭೇದವಾದಿಗಳಿಗೆ ನಿಮ್ಮ ಅದ್ವೈತ ಸಿದ್ಧಾಂತ ಬಿದ್ದು ಹೋಗ್ತದೆ. ಯಾಕೆ? ನಿತ್ಯ ಆಗ್ತದೆ, ಆತ್ಮ ಒಂದು ನಿತ್ಯ ಆಗ್ತದೆ, ಅಚೇತನವೂ ಅಚೇತನವೂ ಆ ಮಾತು ಬೇರೆ. ನಿಮ್ಮ ಅದ್ವೈತ ಸಿದ್ಧಾಂತ ಬಿದ್ದು ಹೋಗ್ತದೆ. ಏಕಂ ಏವ ಅದ್ವಿತೀಯಂ ಅನ್ನೋದು ಬಿದ್ದು ಹೋಗ್ತದೆ. ಅವ್ರಿಗೆ ಒಳ್ಳೆ ಜಾಗ ಸಿಗ್ತದೆ ಇಲ್ಲಿ. ಯಾರಿಗೆ? ದ್ವೈತಿಗಳಿಗೆ.
ಆವಾಗ ಶಾಸ್ತ್ರ ಅಂತ ಅವಿದ್ಯಾ ಭೂಮಾವೇವ ಕರ್ಮ ಬರೀತಾರೆ. ಕರ್ಮಣ್ಯ ಕರ್ಮಯ ಫಸ್ಸೇದ ಕರ್ಮಣಿ ಚ ಕರ್ಮಯ ಸಬುದ್ಧಿಮಾನ್ ಮನುಷ್ಯೇಶು ಸಂಯುಕ್ತ ಕೃಷ್ಣ ಕರ್ಮಕೃತ್. ಭಗವದ್ಗೀತೆಯ 4ನೇ ಅಧ್ಯಾಯದಲ್ಲಿ ಬರುವ ಶ್ಲೋಕ ಇದು. ಕರ್ಮಣ್ಯ ಅಕರ್ಮಯ ಪಶ್ಯೇತ್ ಅನ್ನುವಂಥ ಶ್ಲೋಕದ ಭಾಷ್ಯವನ್ನು ನೋಡಿದವರಿಗೆ ಇದರ ತಿಳುವಳಿಕೆ ಬರ್ತದೆ. ಅಲ್ಲಿ ಏನು ಬರ್ದರು ಅಂದ್ರೆ ಅವಿದ್ಯಾ ಭೂಮಾವೇವ ಕರ್ಮ. ಅವಿದ್ಯೆ ಎಲ್ಲೆಲ್ಲಿದೆ ಅಲ್ಲೆಲ್ಲ ಕರ್ಮ ಇದೆ. ಆಕಾಶವು ಅವಿದ್ಯೆಯ ಕಾರ್ಯ. ಯಾಕ ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ. ಹುಟ್ಟುವ ಕ್ರಿಯೆ ಇದೆ. ಜಾತಸ್ಯ ಹಿ ಧ್ರುವೋ ಮೃತ್ಯು ಧ್ರುವಂ ಜನ್ಮ ಮೃತಸ್ಯ ಚ. ಹುಟ್ಟಿದ್ದು ಒಂದಿನ ಸಾಯಲೇಬೇಕು. ಸಾಯುವುದು ಕ್ರಿಯೆ, ಹುಟ್ಟುವುದು ಕ್ರಿಯೆ. ಶ್ರುತಿ ಪ್ರಮಾಣವನ್ನು ಇಟ್ಕೊಂಡು ಮಾತಾಡು ಅಂತಾರೆ ಇವರು ಅದ್ವೈತಿಗಳು. ದ್ವೈತಿಗೆ ನಿನ್ನ ಮನಸ್ಸಿಗೆ ಬಂದಂಗೆ ಮಾತಾಡಬೇಡ, ಶ್ರುತಿ ಪ್ರಮಾಣ ಇಟ್ಕೊಂಡು ಮಾತಾಡು. ಆಕಾಶ ನಿತ್ಯ ಅಲ್ಲ. ಯಾಕ? ಜಾಯತೆ, ಹುಟ್ಟಿದೆ. ಶ್ರುತಿಯ ಪ್ರಮಾಣವು ಅಖಿಳರ್ಗೆ. ಶ್ರುತಿ ಬಿಟ್ಟು ಯಾರಾದರೂ ಮಾತಾಡಿದ್ರೆ ಭಗವತ್ಪಾದರು ಒಂದು ಮಾತು ಬರೀತಾರೆ. ಶ್ರುತಿ ಮತಸ್ತರ್ಕೋನುಸಂಧೀಯತಾಂ ದುಸ್ತರ್ಕಾತ್ ಸುವಿರಮ್ಯತಾಂ. ಶ್ರುತಿಗೆ ಅನುಗುಣವಾದ ಯುಕ್ತಿಯನ್ನು ಅಂಗೀಕಾರ ಮಾಡು, ಆದರೆ ಶ್ರುತಿಗೆ ವಿರುದ್ಧವಾದ ಯುಕ್ತಿ ಅಂದ್ರೆ ತರ್ಕವನ್ನು ಅಂಗೀಕಾರ ಮಾಡಬೇಡ ಅಂತ ಬರ್ದಾರೆ ಭಗವತ್ಪಾದರು. ನೀ ಏನು ಮಾತಾಡಿದಕ್ಕೊಂದು ಪ್ರಮಾಣ ಕೊಡು, ಶ್ರುತಿ ಪ್ರಮಾಣ ಕೊಡು. ಈ ಪೂರ್ವದಲ್ಲಿ ದೃಷ್ಟಾಂತ ಅಲ್ಲಿ ಹೇಳಿದ್ದೇನೆ. ಅದ್ವೈತ ವೇದಾಂತಿಗಳಿಗೆ ಶ್ರುತಿ ಅನ್ನುವುದು ಒಂದು ಮೀಟಿ ಕಂಬ ಇದೆ. ಮೀಟಿ ಅನ್ನೋ ಶಬ್ದ ಗೊತ್ತಿಲ್ಲ. ಮೀಟಿ ಕಂಬ ಇದೆ. ಅದನ್ನು ಹಿಡ್ಕೊಂಡ ಸುತ್ತ ಹಾಯ್ಬೇಕು ದನಗಳು ರಾಶಿ ಮಾಡುವಾಗ. ಆ ಮೀಟಿ ಕಂಬ ಇಲ್ಲ ಅಂದ್ರೆ ದನಗಳು ಯಾತ್ಬೇಕಾಗ್ತವ. ಅದು ಇಲ್ಲಿ ಹಾಕ್ಯಾನ ಗೋಧಿ ಹುಲ್ಲಾಗಲಿ ಭತ್ತದ ಹುಲ್ಲಾಗಲಿ ಹಾಕ್ಯಾನ ರಾಶಿ ಆಕತ್ತೇನ. ಅದು ರಾಶಿ ಆಗಬೇಕಾದ್ರೆ ಏನು ಮಾಡಬೇಕು? ಆಧಾರಭೂತವಾದ ಒಂದು ಮೀಟಿ ಕಂಬ ಇರಬೇಕು. ಅದ್ರ ಸುತ್ತಲೂ ದನ ತಿರುಗಬೇಕು. ಆವಾಗ ಅದು ರಾಶಿ ಆಗ್ತದೆ. ಇದೆಲ್ಲ ಹಳೆ ಕಾಲದ ಕತೆ. ಈ ಸ್ವಾಮಿಗಳಿಗೇನು ಜ್ಞಾನ ಐತಿ ಇಲ್ಲೋ ಅಂತ ಹಿಂದಿನ ಹುಡುಗರು. ಮಷಿನ್ ಬಂದಾವ ಹಿಂದೇನು ರಾಶಿ ಮಾಡಕ್ಕೆ. ಮೇಟ್ ಅಂದ್ರೆ ಗೊತ್ತಿಲ್ಲ, ಹಂತಿ ಕಟ್ಟೋದಂದ್ರೆ ಗೊತ್ತಿಲ್ಲ, ರಾಶಿ ಮಾಡೋದು ಗೊತ್ತಿಲ್ಲ. ಮುಂದೆಲ್ಲ ಎಕ್ಸಿಬಿಷನ್ದಲ್ಲಿ ಇಟ್ಟು ತೋರಿಸು ಅಂತ ಪ್ರಸಂಗನ ಇದೆ. ಇರಲಿ, ನಮಗೆ ಬೇಕಾದದ್ದು ಏನಂದ್ರೆ ಒಂದು ಆಧಾರ ಬೇಕು. ಆಧಾರ ಅಂದ್ರೆ ಪ್ರಮಾಣ ಬೇಕು. ಶ್ರುತಿಯೇ ಪ್ರಮಾಣವು ಅಖಿಳರ್ಗೆ. ಪ್ರಮಾಣ ಇಟ್ಕೊಂಡು ಮಾತನಾಡು. ಹಾಗಾದ್ರೆ ಆಕಾಶದಲ್ಲಿಯೂ ಕೂಡ ಏನಿದೆ? ಕ್ರಿಯಾ ಇದೆ. ಏಕಾಂಶೇನ ಸ್ಥಿತೋ ಜಗತ್ ತ್ರಿಪಾದಸ್ಯ ಅಮೃತಂ ದಿವಿ. ಅದಕ್ಕೂ ಒಂದು ಶ್ರುತಿ ಪ್ರಮಾಣ ಇದೆ. ಈ ಜಗತ್ತು ಆತ್ಮನ ಏಕದೇಶದಲ್ಲಿ ತೋರುತ್ತದೆ. ಇನ್ನು 3 ಪಾದ ಬೇರೆ ಇದೆ. ಜಗತ್ತು ಆತ್ಮನ ಏಕದೇಶದಲ್ಲಿ 4ನೇ ಭಾಗದಲ್ಲಿ ಜಗತ್ತು ತೋರ್ತಾ ಇದೆ. 4ನೇ ಭಾಗದಲ್ಲಿ, 4ನೇ ಒಂದು ಭಾಗದಲ್ಲಿ. ಅಂದ್ರೆ ಈ ಆಕಾಶ ಪರಿಚ್ಛಿನ್ನ ಪರಿಪೂರ್ಣ? ಪರಿಚ್ಛಿನ್ನ ಅನ್ಬೇಕಾಯ್ತು. ಪರಿಚ್ಛಿನ್ನ ಅಂದ್ರೆ ಅದು ಕ್ರಿಯಾಯುಳ್ಳದ್ದ. ಕ್ರಿಯೆ ಅದ್ರಾಗ ಇದೆ ಅಂತ ಅರ್ಥ. ದೃಷ್ಟಾಂತ ಕೊಡ್ತಾಯಿರಲ್ಲ, ಆಕಾಶವತ್ ಸರ್ವಗತಃ ನಿತ್ಯ ಅಂತ ದೃಷ್ಟಾಂತ ಕೊಡ್ತಾಯಿರಲ್ಲ. ದೃಷ್ಟಾಂತವು ದಾರ್ಷ್ಟಾಂತ ಐಕ ದೇಶದಲ್ಲಿ ಇರ್ತದೆ. ದೃಷ್ಟಾಂತ ಇಬ್ಬರಿಗೂ ಗೊತ್ತಿರಬೇಕು. ಹೇಳೋಮಗೂ ಗೊತ್ತಿರಬೇಕು, ಕೇಳೋಮಗೂ ಗೊತ್ತಿರಬೇಕು. ಅದನ್ನು ದೃಷ್ಟಾಂತ ಅಂತ ಕರಿತೇವೆ. ಹೇಳೋಮಗ ಕೇಳೋಮಗ ಗೊತ್ತಿದ್ದದ್ದು ದೃಷ್ಟಾಂತ. ಆಕಾಶ ಎಲ್ಲರಿಗೂ ಗೊತ್ತಿದೆ, ಅದಕ್ಕೆ ದೃಷ್ಟಾಂತ ಕೊಡ್ತೇವೆ. ಆಕಾಶವತ್ ಸರ್ವಗತಃ ನಿತ್ಯ. ಆದರೆ ಆತ್ಮನ ಏಕದೇಶದಲ್ಲಿರುವಂತಹ ಆಕಾಶ ಆತ್ಮನಿಗೆ ಸರಿ ಸಮಾನವಾಗಿ ನಿಲ್ಲಬಲ್ಲುವುದೇ ಅಂದರೆ ನಿಲ್ಲುವುದಿಲ್ಲ. ಇದನ್ನು ಯಾಕೆ ಚರ್ಚೆ ಮಾಡಿದೆ ಅಂತ ಕೇಳಿದರೆ, ಮತವಾದಿಗಳು ಇಲ್ಲಿ ಆಕಾಶ ನಿತ್ಯ ಅಂತ ದ್ವೈತಾಪತಿ ತರಬಾರದು ಒಂದು ಭಾಗ. ಸಹಜವಾಗಿ ನಿಮಗೆ ಎಲ್ಲರಿಗೂ ನೀನು ನಿರ್ಗುಣ ನಿರಾಕಾರವಾದ ಆತ್ಮವೇ ಅಂತ ಹೇಳಿದರೂ ಕೂಡ ಸಂಶಯ ಮತ್ತೆ ಮತ್ತೆ ಬರ್ತಾ ಇರ್ತದೆ. ಯಾಕೆ? ಅಂತಃಕರಣ ಪರಿಪಕ್ವವಾಗಿಲ್ಲ. ಸಂಪೂರ್ಣವಾಗಿ ಪರಿಪಕ್ವ ಅಂದ್ರೆ ಸಾಕು, ಅಹಂ ಬ್ರಹ್ಮಾಸ್ಮಿ ಅಂದು ಬಿಡ್ತಿದ್ದೀವಿ ನಾವು. ತಚ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಮಾಡೋ ಕೆಲಸ ಇರಲಿಲ್ಲ. ಅತ್ಯಂತ ಶುದ್ಧಾಂತಕರಣಿಗಳಾಗಿದ್ರೆ ತಚ್ಚಿಂತನಂ ತತ್ ಕಥನಂ ಅನ್ಯೋನ್ಯಂ ತತ್ ಪ್ರಬೋಧನಂ ಏತದೇಕ ಪರಂ ಜ್ಞಾನಾಭ್ಯಾಸಂ ವಿದುರ್ಬುಧಾಹ. ಇದಕ್ಕೆ ಜ್ಞಾನಾಭ್ಯಾಸ, ಮತ್ತೆ 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 ಹೇಳೋದು ಕೇಳೋದು ಜ್ಞಾನಾಭ್ಯಾಸ ಅಂತ ಕರೆದ್ದಾರೆ. ಏತದೇಕ ಪರತ್ವಂಚ ಜ್ಞಾನಾಭ್ಯಾಸಂ ವಿದುರ್ಬುಧಾಹ ಅಂತ ಅದು ಶ್ಲೋಕ ಪೂರ್ಣ. ಪ್ರಕೃತದಲ್ಲಿ
ಈಕೇನು ಕೇಳಿಲೋ ಸರ್ವಜ್ಞತ್ವಾದಿ ಗುಣಗಳು ನನ್ನಲ್ಲಿ ಕಾಣ್ತಾ ಇಲ್ಲಲ್ಲ, ಯಾಕೆ ಸಂಶಯ ಬರ್ಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಮೆಲ್ಲರನ್ನು ಇಟ್ಟುಕೊಂಡು ಮೈತ್ರೇಯು ಕೇಳಿದಳು ಅನ್ನುವಂತಹ ಮಾತನ್ನು ಬಳಸಿಯಾಗಿದೆ. ಯಾಕೆ ನಿನ್ನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಇಲ್ಲ ಅಂದರೆ ನಿರುಪಾಧಿಕನು, ನಿಷ್ಕ್ರಿಯನು. ನಿನ್ನ ಸ್ವರೂಪ ಎಂಥದ್ದು ಅಂದರೆ ಉಪಾಧಿರಹಿತವಾದದ್ದು, ನಿನ್ನಲ್ಲಿ ಯಾವ ಕ್ರಿಯೆಗಳು ಇಲ್ಲ, ನಿರವಯವ, ನಿರ್ವಿಕಲ್ಪನು. ಇದೊಂದು ಬಂತು ನೋಡ್ರಿ, ಸವಿಕಲ್ಪ ನಿರ್ವಿಕಲ್ಪ ಎರಡು ಶಬ್ದ ಇದಾವೆ. ಸವಿಕಲ್ಪ ನಿರ್ವಿಕಲ್ಪ. ಈಗ ಸ್ವಲ್ಪ ಹೊರಗೆ ಹಿಂದೆ ತೋಟದಾಗ ಹೋಗೋನು, ಅಲ್ಲಿ ಬಹಳಟ ಕಸ ಕಡ್ಡಿ ಬೆಳೆದದ. ನಾಸ್ತಿ ಮೂಲಂ ಅನೌಷಧಂ ಒಂದು ಮಾತು ಬರೆದಾರೆ ಉದಾಹರಣೆಗೆ. ನಾಸ್ತಿ ಮೂಲಂ ಅನೌಷಧಂ, ಅನೌಷಧಂ ಮೂಲಂ ನ ಅಸ್ತಿ. ಈ ಭೂಮಿಯಲ್ಲಿ ಹುಟ್ಟುವ ಸಸ್ಯವರ್ಗ ಇದೆ ನೋಡ್ರಿ, ಔಷಧ ಅಲ್ಲದ ಯಾವ ಸಸ್ಯವೂ ಇಲ್ಲ. ಎಲ್ಲ ಸಸ್ಯದಲ್ಲಿ ಔಷಧ ಇದೆ. ಯೋಜಕ ತತ್ರ ದುರ್ಲಭ. ಆದರೆ ಇದರಲ್ಲಿ ಇದು ಔಷಧ ಇದೆ, ಈ ಸಸ್ಯಗೆ ಇದೇ ಹೆಸರು, ಈ ಸಸ್ಯದ ಇದೇ ಗುಣ ಅಂತ ಎಲ್ಲರಿಗೂ ಗೊತ್ತಾಗೋದಿಲ್ಲ. ಏನಂತ ನಾವೆಲ್ಲರೂ ಕಸ ಅಂತೇವೆ ಅಷ್ಟೇ. ಇದು ನಿರ್ವಿಕಲ್ಪ ಜ್ಞಾನ. ಇದ್ಯಾವ ಜ್ಞಾನ? ಕಸ ಅನ್ನೋದು ನಿರ್ವಿಕಲ್ಪ ಜ್ಞಾನ. ಜಾತಿ ಗೊತ್ತಿಲ್ಲ, ಅದ್ರಾಗಿರೋ ಔಷಧ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅದ್ರಾಗಿರುವ ಔಷಧ ಯಾವ ಗೊತ್ತಿದೆ, ಆ ಸಸ್ಯದ ಹೆಸರು ಯಾವನಿಗೆ ಗೊತ್ತಿದೆ, ಅವನಿಗೆ ಅದು ಸವಿಕಲ್ಪ ಜ್ಞಾನಕ್ಕೆ ವಿಷಯ. ಸವಿಕಲ್ಪ ಜ್ಞಾನಕ್ಕೆ ವಿಷಯ. ಒಂದು ನಿರ್ವಿಕಲ್ಪ, ಒಂದು ಸವಿಕಲ್ಪ, ಎರಡು ದೃಷ್ಟಾಂತ ಕೊಡ್ತಾ ಇದ್ದೇನೆ, ಮತ್ತೇನಿಲ್ಲ. ಆಯುರ್ವೇದಿಕ ಶಾಸ್ತ್ರ ಇದೆ. ಆಯುರ್ವೇದ ಶಾಸ್ತ್ರವನ್ನು ಯಾವನು ಅಧ್ಯಯನ ಮಾಡಿದ್ದಾನೆಯೋ ಅವನಿಗೆ ಭಾಗಶಃ, ಎಲ್ಲ ಅಂತ ಹೇಳೋದಿಲ್ಲ, ಭಾಗಶಃ ಈ ಸಸ್ಯವರ್ಗ ಇದೆ ನೋಡ್ರಿ, ಅದರಲ್ಲಿ ಅವನಿಗೆ ಗೊತ್ತಿದೆ ಇದು ಇಂತಹ ಔಷಧಕ್ಕೆ ಬರುತ್ತದೆ, ಇದ್ರ ಹೆಸರ ಇಂಥದ್ದು, ಇದರಲ್ಲಿರುವ ಗುಣ ಇಂಥದ್ದು ಅಂತ ಅವನು ತಿಳ್ಕೊಂಡಿದ್ದಾನೋ ಅದು ಸವಿಕಲ್ಪಕ ಜ್ಞಾನ. ನಿಮಗೆ ನಿರ್ವಿಕಲ್ಪಕ ಜ್ಞಾನ, ಹಿಂದಿನ ಕಸದ ಬಗ್ಗೆ. ಇಲ್ಲಿ ಏನಂತಾರೆ, ಇದನ್ನ ಯಾಕೆ ನೆನಪು ಮಾಡೀನಿ ಅಂದರೆ, ನಿರ್ವಿಕಲ್ಪನು, ನಿನ್ನ ಸ್ವರೂಪ ಎಂಥದ್ದು, ವಿಕಲ್ಪ ಮಾಡಲಿಕ್ಕೆ ಬರುವಂಥದ್ದು ಅಲ್ಲ, ಸವಿಕಲ್ಪ ಅಲ್ಲ. ನಿನ್ನಲ್ಲಿ ಜಾತಿ ಗುಣ ಕ್ರಿಯೆ ಸಂಬಂಧ ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕಾಗಿ ನಿನ್ನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ಹೇಗೆ ತೋರ್ತವೆ? ನಿರ್ವಿಕಲ್ಪ ಅಂದ್ರೆ ನಿನ್ನಲ್ಲಿ ಸರ್ವಜ್ಞತ್ವಾದಿ ಗುಣಗಳಿದ್ದರೂ ಸವಿಕಲ್ಪಕ್ಕಿದ್ನಿ. ಅದಕ್ಕೆ ದೃಷ್ಟಾಂತ ಕೊಟ್ಟಿದ್ದೇನೆ, ಅದರಲ್ಲಿರುವ ಗುಣ ಜಾತಿ ಮೊದಲಾದದ್ದು ಗೊತ್ತಾರ ಸವಿಕಲ್ಪ ಜ್ಞಾನ ಆಗ್ತದೆ. ಕಸದ ಬಗ್ಗೆ ಉದಾಹರಣೆ ಕೊಟ್ಟಾಗಿದೆ. ನಿರ್ವಿಕಲ್ಪ ಅಂದ್ರೆ ನಿನ್ನಲ್ಲಿ ಸರ್ವಜ್ಞತ್ವಾದಿ ಗುಣಗಳು ತೋರುವುದಕ್ಕೆ ಅವಕಾಶ ಇಲ್ಲ. ನಿರುಪಮನು, ನಿನ್ನ ಸರಿಸಮಾನವಾದ ವಸ್ತು ಮತ್ತೊಂದು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ, ಕಲ್ಪಿತ ಜಗತ್ತಿನಲ್ಲಿ. ನಿರುಪಮನು, ಉಪಮಾನ ಕೊಡಲಿಕ್ಕೆ ಬಾರದೇ ಇರುವಂಥದ್ದು ನಿನ್ನ ಸ್ವರೂಪ. ಸಾದೃಶ್ಯ ಎಲ್ಲಿದೆ ಅಲ್ಲಿ ಉಪಮಾನ ಕೊಡ್ಬೋದು. ಈ ಹಿಂದೆ ಈ ಮಾತು ಬಂದಿದೆ. ಸಾದೃಶ್ಯ ಇದ್ದಲ್ಲಿ ಉಪಮಾನ ಕೊಡ್ಬೋದು, ಸಾದೃಶ್ಯ ಇಲ್ಲದೆ ಇದ್ದಲ್ಲಿ ಉಪಮಾನ ಕೊಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ನಿರುಪಮನು, ಅಜ್ಞಾನರಹಿತನು. ನಿರುಪಮನು ಪದಚ್ಛೇದ ನೋಡ್ರಿ ಅಲ್ಲಿ, ಅಜ್ಞಾನರಹಿತನು, ನಿರುಪಮನ್ ಅಜ್ಞಾನರಹಿತನು ಅಂತಿದೆ. ನಾವು ಓದಾಕತ್ತೇನೆ ನಿರುಪಮನು ಅಜ್ಞಾನರಹಿತನು ಅಂದ್ರೆ ಅಲ್ಲಿ ಪದಚ್ಛೇದ ಮಾಡಬೇಕು. ಸ್ವರಲೋಪ ಸಂಧಿ ಅಂತ ಒಪ್ಪಿದ್ದೇವೆ. ನಿರುಪಮನು ಅಜ್ಞಾನರಹಿತನು, ನಿನ್ನ ಸ್ವರೂಪ ಎಂಥದ್ದು ಅಂದ್ರೆ ಅಲ್ಲಿ ಅಜ್ಞಾನದ ಲವಲೇಶವೂ ಇಲ್ಲ. ಅಜ್ಞಾನ ಇಲ್ಲ ಅಂದ್ರೆ ಮರೆವೇ ಇಲ್ಲ, ಮತ್ತೆ ಅಲ್ಲಿಗೆ ಬರ್ತದೆ. ಅಜ್ಞಾನ ಇಲ್ಲ ಅಂದ್ರೆ ಮರೆವೇ ಇಲ್ಲ ಅಂತ ಅಭಿಪ್ರಾಯ. ಅಜ್ಞಾನ ಮರೆವೇ ಇವೆಲ್ಲ ಪರ್ಯಾಯ ಶಬ್ದಗಳು. ಅದಕ್ಕಾಗಿ ಅಜ್ಞಾನರಹಿತನು, ಅದರ ಜೊತೆಗೆ ಪರಿಪೂರ್ಣನು. ಪರಿಪೂರ್ಣ ಆದಾಗ ಮರೆವೆಗೆ ಜಾಗ ಎಲ್ಲಿದೆ ನಿನ್ನಲ್ಲಿ? ಬೆಳಕು ಇದ್ದಾಗ ನಿನ್ನಲ್ಲಿ ಮರೆವೆಗೆ ಜಾಗ ಇಲ್ಲ. ನೀನು ಪರಿಪೂರ್ಣ ಸ್ವರೂಪಗಳು ಆಗಿರೋದ್ರಿಂದ ಮರೆವೆಗೆ ಜಾಗ ಇಲ್ಲ. ಮರೆವೆ ಅನ್ನೋದೊಂದು ವಸ್ತು. ಹೇಳ್ತೀವಿ ಆತ್ಮನ ಆಶ್ರಯದಲ್ಲಿ ಅಜ್ಞಾನ ಇದೆ, ತಿಳಿಸುವುದಕ್ಕಾಗಿ ಹೇಳುವ ಮಾತವು. ಆತ್ಮನಲ್ಲಿ ಅಜ್ಞಾನ ಇದೆ, ಅದರಲ್ಲಿ ಬಡ್ದಾಡಿದ್ದಾರೆ.
ಅಜ್ಞಾನವು ಈಶ್ವರ ಚೇತನಾಶ್ರಿತವೋ ಜೀವ ಚೇತನಾಶ್ರಿತವೋ ಅಂತ ಅಲ್ಲೂ ಜಗಳಿದೆ. ಆ ಜಗಳ ನಮಗೆ ಹೆಚ್ಚಾಗಿ ಬೇಡ. ತಿಳಿಸುವ ದೃಷ್ಟಿಯಿಂದ ಆತ್ಮಚೇತನದಲ್ಲಿ ಅಜ್ಞಾನವು ಆಶ್ರಯವನ್ನು ಪಡೆದುಕೊಂಡಿದೆ ಅಂತ ಹೇಳ್ತೇವೆ. ಇದು ತಿಳಿಸುವ ದೃಷ್ಟಿಯಿಂದ. ಆ ಅಜ್ಞಾನಕ್ಕೆ ಇರುವಿಕೆಯೇ ಇಲ್ಲ ಅನ್ನೋದು ಅಪವಾದ. ಅಧ್ಯಾರೋಪ ಅಪವಾದ ನೆನಪು ಮಾಡಿಕೊಡ್ರಿ. ಅಧ್ಯಾರೋಪ ಅಪವಾದಾಭ್ಯಾಮ್ ನಿಷ್ಪ್ರಪಂಚಂ ಪ್ರಪಂಚತೆ. ನಾವು ಅಜ್ಞಾನವನ್ನು ಅಂಗೀಕಾರ ಮಾಡದೆ ಹೋದರೆ, ಅಜ್ಞಾನ ಅಥವಾ ಮಾಯೆ ಅಂಗೀಕಾರ ಮಾಡದೆ ಹೋದರೆ ಶಾಸ್ತ್ರ ಆರಂಭ ಆಗೋದಿಲ್ಲ. ಯಾಕೆ ಅಂಗೀಕಾರ ಮಾಡಿರಿ? ಹಿಂದೆಲ್ಲ ಹೇಳಿದ್ದೇನೆ ಇದ್ರ ಬಗ್ಗೆ. ಯಾಕೆ ಅಂಗೀಕಾರ ಮಾಡಿರಿ? ಕೇಳುತ್ತಮ್ಮ ಮತ್ತೊಂದು ಅನುವಿಂದ ಕೇಳುಪದೇಶಿಸಬೇಕದ್ರಿಂದ. ಅಲ್ಲಿ ಇಲ್ಲದೆ ಇರುವ ವಸ್ತುವನ್ನು ಆರೋಪ ಮಾಡಿದಾಗ ಶಬ್ದಕ್ಕೆ ವಿಷಯ ಆಗ್ತದೆ ಆತ್ಮತತ್ವ. ಅಲ್ಲೇ ಸರ್ವಜ್ಞತ್ವಾದಿ ಗುಣಗಳನ್ನು ಹೇಳ್ತೇವೆ. ಮುಂದೆ ಅಪವಾದ ಮಾಡುವಾಗ ಭಾಗತ್ಯಾಗ ಲಕ್ಷಣ ಮಾಡಿ ಸರ್ವಜ್ಞತ್ವಾದಿ ಗುಣಗಳು ನಿನ್ನ ಸ್ವರೂಪದಲ್ಲಿ ಇಲ್ಲ, ಭಾಗತ್ಯಾಗ ತೆಗೆದುಬಿಟ್ರೆ ಅವರು ಉಪಾಧಿಗೆ ಅಧೀನವಾದವು ಅವುಗಳು ನಿನ್ನ ಸ್ವರೂಪದಲ್ಲಿ ಇಲ್ಲ. ಜೀವಚೇತನದಲ್ಲಿಯೂ ಕೂಡ ಕಂಚಿಜ್ಞತ್ವಾದಿ ಗುಣಗಳು ಇಲ್ಲ. ಎರಡು ಕಡೆ ಏನು ಉಳಿತು? ಕೇವಲ ಚೈತನ್ಯ ಉಳಿತು. ಆ ಚೈತನ್ಯವು ಒಂದೇ ಇದೆ ಅಂತ ತಿಳಿಸುವ ಸಂದರ್ಭದಲ್ಲಿ ಅಜ್ಞಾನವನ್ನು ಅಂಗೀಕಾರ ಮಾಡಿದ್ದೇವೆ. ಇದು ಆರೋಪ. ಅಧ್ಯಾರೋಪ ಅಂತೂ ಕರಿತೇವೆ, ಆರೋಪ ಅಂತೂ ಕರಿತೇವೆ. ಅಪವಾದ ಮಾಡ್ತೇವೆ. ಅಪವಾದ ಅಂದ್ರೆ ಇಲ್ಲ ಅಂತ ಕೊನೆಗೆ ಆರೋಪ ಮಾಡಿ ಇಲ್ಲ ಅಂತ ಮಾಡ್ತೇವೆ. ಇದನ್ನು ಮಾಡಿದ್ರಿಂದ ಏನು ಲಾಭ? ಹಿಂದೊಮ್ಮೆ ದೃಷ್ಟಾಂತ ಕೊಟ್ಟಿದ್ದು ನೋಡ್ರಿ. ಏನು ದೃಷ್ಟಾಂತ ಕೊಟ್ಟಿದ್ನಿ ಅಂದ್ರೆ, ಒಬ್ಬ ಹೆಣ್ಣು ಮಗಳಿಗೆ ಮಕ್ಕಳಾಗಿಲ್ಲ. ಏನಂತಾರೆ ಆಕೆಗೆ? ಬಂಜಿ ಅಂತಾರೆ. ಒಂದು ಮಗು ಹುಟ್ಟಿತು. ಹುಟ್ಟಿದ ಕ್ಷಣನ ಸೈತು. ಮೊದಲು ಮಗು ಇರಲಿಲ್ಲರೆ, ಈಗ ಹುಟ್ಟಿದ ಕೂಡಲೇ ಸೈತು. ಈಗಾರ ಮಗ ಐತೇನಂದ್ರೆ ಈಗೂ ಇಲ್ಲ. ಪಾಪ ಹುಟ್ಟಿದ ಕೂಡಲೇ ಸತ್ತ ಬಿಟ್ಟಿತು. ಆದ್ರೆ ಇದರಿಂದ ಏನು ಲಾಭ ಆಯ್ತಕ್ಕಿಗೆ ಅಂದ್ರೆ, ಬಂಜೆ ಅನ್ನುವ ಶಬ್ದ ಹೊರಟು ಹೋಯ್ತು. ಅದು ಇರಲಿ ಇಲ್ಲದೆ ಇರಲಿ ಏನೋ ಸಂಬಂಧ ಇಲ್ಲ, ಸೋತ್ರು ಇಲ್ಲ. ಬಂಜೆ ಅನ್ನೋ ಶಬ್ದ ಹೊರಟು ಹೋಯಿತು. ಹಾಗೆ ಇಲ್ಲಿ ನಾವು ಮಾಯೆಯನ್ನು ಆರೋಪ ಮಾಡಿದ್ದೇವೆ, ಮಾಯೆಯನ್ನು ಅಪವಾದ ಮಾಡ್ತೇವೆ. ಇಲ್ಲದೆ ಇರುವ ಮಾಯೆಯನ್ನು ಆರೋಪ ಯಾಕೆ ಮಾಡಬೇಕು? ಅದನ್ನು ತೆಗೆದು ಯಾಕೆ ಹಾಕಬೇಕು ಅಂತ ನೀವು ಕೇಳಿದರೆ, ಆತ್ಮನನ್ನು ತಿಳಿಸುವುದಕ್ಕಾಗಿ ಆರೋಪ ಮಾಡಬೇಕು, ಅದನ್ನು ತೆಗೆದು ಹಾಕಬೇಕು. ಆತ್ಮನ ಆಶ್ರಯದಲ್ಲಿ ಇದು ಇದೆ ಅಂತ ಹೇಳ್ಬೇಕು. ತದನಂತರ ಆತ್ಮನ ಆಶ್ರಯದಲ್ಲಿ ಇದು ಇಲ್ಲ ಅಂತ ಹೇಳ್ಬೇಕು. ಇದಕ್ಕೆ ಆಶ್ರಯ ಕೊಟ್ಟದ್ದು ಯಾವುದು? ಅದುವೇ ನಿನ್ನ ಸ್ವರೂಪ ಅಂತ ಹೇಳ್ಬೇಕು. ಅಷ್ಟೇ, ಮತ್ತೇನು. ಇದು ಅಧ್ಯಾರೋಪ ಅಪವಾದ ನ್ಯಾಯದ ಮಹತ್ವ ಅನ್ನೋದನ್ನು ಮತ್ತೊಮ್ಮೆ ನೆನಪು ಮಾಡಿದ್ದೇನೆ. ಮೊದಲು ಹೇಳಿರ್ತೇನೆ, ಕರೆ ಅವು ಎಲ್ಲಿ ಉಳಿದಿರ್ತಾವೆ ಹೋಗಿರ್ತಾವೆ ಯಾರಿಗೆ ಗೊತ್ತು. ಮೊದಲು ನಾ ಹೇಳಿದ್ದು ನನಗೆ ಗೊತ್ತತಿ, ಹೇಳಿದ್ದೆ ನನಗೆ ಗೊತ್ತತಿ. ಆಗಲಿ, ಪ್ರಕೃತದಲ್ಲಿ ಮುಂದೆ ಸಾಕೋಣ. ನೀ ಏನಂದ್ರೆ ನಿರ್ವಿಕಲ್ಪನು, ನಿರುಪಮನು, ಉಪಮಾನ ಕೊಡ್ಲಿಕ್ಕೆ ಬರೋದಿಲ್ಲ. ಅಜ್ಞಾನ ರಹಿತನು, ಪರಿಪೂರ್ಣನು. ಇಲ್ಲಿವರೆಗೆ ಆಗೈತಿಗ ಪರಿಪೂರ್ಣ. ಅದರ ಜೊತೆಗೆ ಅದ್ವಯನು, ನಿನ್ನ ಬಿಟ್ಟ ಮತ್ತೊಂದು ವಸ್ತು ಜಗತ್ತಿನಲ್ಲಿ ಇಲ್ಲವೇ ಇಲ್ಲ. ಅದಕ್ಕಾಗಿ ಅದ್ವಯನು. ನೀನು ಅದ್ವಯ. ಅಚಲಿತನು, ಸ್ಥಾನು, ಅಚಲೋ ಅಯಂ ಸನಾತನಃ. ಗೀತೆಯಲ್ಲಿ ಸ್ಥಾನು ಶಬ್ದ ಬರ್ದಾರ, ಅಚಲಿತ ಶಬ್ದ ಬರ್ದಾರ, ಸನಾತನ ಅಂತ ಬರ್ದಾರ. ಅಚಲಿತನು ಪರಿಪೂರ್ಣ. ಯಾಕೆ ಅಚಲಿತ ಅಂದರು? ಸರಿದಾಡಬೇಕಾದರೆ ಪರಿಚ್ಛನ್ನ ಆಗಿರಬೇಕು. ಪರಿಪೂರ್ಣವಾದ ವಸ್ತು ಸರಿದಾಡಲಾರದು. ಅಚಲಿತನು. ಆತ್ಮನು ಅಚಲಿತ, ಆತ್ಮನು ಅಚಲಿತ. ಆತ್ಮನು ನಿನ್ನ ಸ್ವರೂಪ ಕೇವಲ ಚೇತನ. ಅಚಲಿತಾತ್ಮನು. ಸುಖಭರಿತನು. ಇಲ್ಲೊಂದು ಶಬ್ದ ಏನೋ ಅನಿಸ್ತತ್ ನೋಡ್ರಿ. ಸುಖಭರಿತನು ಅಂದ್ರೆ ಸುಖದಿಂದ ತುಂಬಿಕೊಂಡವನು ಅಂತ ಅನಿಸ್ತದ. ಭರಿತ ಅನ್ನೋದು ಏನು ಹೇಳ್ತದ? ತುಂಬಿದ್ದು. ಸುಖಭರಿತನಾದ್ರೂ ಸುಖ ಆತ್ಮನಲ್ಲಿ ಇದೆ ಅಂತ ಹೇಳಿದಂಗಾಯ್ತು. ನೈಯಾಯಿಕರು ಜ್ಞಾನಕ್ಕೆ ಅಧಿಕರಣನೂ ಆತ್ಮ, ಆನಂದಕ್ಕೆ ಅಧಿಕರಣನೂ ಆತ್ಮ. ಅವ್ರು 9 ಗುಣ ಹೋಗ್ತಾರೆ. ಬುದ್ಧಿ, ಸುಖ, ದುಃಖ, ಇಚ್ಛಾ, ದ್ವೇಷ, ಪ್ರಯತ್ನ, ಧರ್ಮ, ಅಧರ್ಮ, ಸಂಸ್ಕಾರ. ಈ 9 ಗುಣಗಳು ಆತ್ಮನಲ್ಲಿ ಇವೆ ಅಂತ ಹೇಳ್ತಾರೆ ಅವರು. ಬುದ್ಧಿ
ಎರಡನೇದ್ದು ಸುಖ. ಬುದ್ಧಿ ಅಂದ್ರೆ ಜ್ಞಾನ. ಎರಡನೇದ್ದು ಸುಖ. ಆತ್ಮನಲ್ಲಿ ಸುಖ ಇದೆ, ಆತ್ಮ ಸುಖ ಸ್ವರೂಪನೂ ಅಲ್ಲ ಅಂತ ನೈಯಾಯಿಕರು ಹೇಳ್ತಾರೆ. ಆತ್ಮ ಜಡ, ನೈಯಾಯಿಕರ ಶಾಸ್ತ್ರದ ಪ್ರಕಾರ. ನಿದ್ರೆ ಹತ್ತಿದಾಗ ಅವಾಗೇನೂ ಜ್ಞಾನ ಇಲ್ಲ ಅಂತಾರೆ ಅವರು. ಮತ್ತು ಎಚ್ಚರ ಆದ್ಮೇಲೆ ನಾನು ಸುಖವಾಗಿ ಮಲಗಿದ್ದೆ, ಏನೊಂದು ಗೊತ್ತಾಗಲಿಲ್ಲ ಅಂತ ಹೇಳ್ತಾನಲ್ಲಪ್ಪ, ಅಲ್ಲಿ ಅನುಭವಿಸದೆ ಇವನಿಗೆ ಹೇಗೆ ಜ್ಞಾನ ಬಂತು ಅಂದ್ರೆ ಅವ್ರಂತಾರೆ ಅಲ್ಲಿ ಸುಖದ ಅಭಾವಿತ್ತು, ದುಃಖದ ಅಭಾವಿತ್ತು. ಅದಕ್ಕೆ ನನಗೇನು ಅಲ್ಲ, ಅಲ್ಲಿ ದುಃಖದ ಅಭಾವಿತ್ತು, ಅದನ್ನು ಸುಖ ಅಂತ ತಿಳ್ಕೊಂಡವ ಎಚ್ಚರ ಆದಮೇಲೆ. ಆತ್ಮ ನಿಜವಾಗಿಯೂ ಜಡ ಪದಾರ್ಥ. ಮತ್ತು ಆತ್ಮ ಚೇತನೆ ಯಾವಾಗ ಅಕ್ಕಾನು, ಇದನ್ನು ಪೂರ್ವದಲ್ಲಿ ಚರ್ಚೆ ಮಾಡಿದ್ದೇವೆ. ಮನಸ್ಸು ಆತ್ಮನೊಡನೆ ಕೂಡಿಕೊಂಡಾಗ ಚೇತನ ಅಕ್ಕಾನಂತ. ಮನಸ್ಸು ಜಡ, ತಮಾಷೆ ಇದೆ ರೀ, ಮನಸ್ಸು ಜಡ ಆತ್ಮನೂ ಜಡ. ಅವು ಎರಡನ್ನು ಕೂಡ್ಸಾವ್ರಿ ಯಾರು? ಇಲ್ಲಿ ಎರಡು ಕಂಬ, ಇಲ್ಲೊಂದು ಕಂಬತಿ ಇಲ್ಲೊಂದು ಕಂಬತಿ, ಇದು ಜಡ ಇದು ಜಡ, ಅವು ಎರಡನ್ನು ಕೂಡ್ಸಾವ್ರಿ ಯಾರ? ಒಂದಕ್ಕೊಂದು ಕೂಡ್ತವೆ ನಾವು. ಅದಕ್ಕೆ ನೈಯಾಯಿಕರ ಶಾಸ್ತ್ರ ಕೇಳಿ ಆ ಹುಚ್ಚರ್ಗೂಡ ಮಾತಾಡ್ಬ್ಯಾಡ್ರಿ, ಮುಂದಿನ ಸೂತ್ರ ಬರ್ತತಿ. ತರ್ಕವನು ನುಡಿವನು ಎತ್ತೊಗಿದನು ಜಡ ತರ್ಕಿಗಳಾದ ಮಾನವರಂತೆ ಮುಂದಿನ ಸೂತ್ರ ಬರ್ತತಿ, ಏನು ದೂರ ಇಲ್ಲ. ಅವರಿಗೂ ನಮಗೂ ಭಾಳ ವ್ಯತ್ಯಾಸ ಇದೆ. ಪುರಿ ತತ್ನಾಡಿಯಲ್ಲಿ ಜೀವಾತ್ಮನು ವಾಸ ಮಾಡುತ್ತಾನೆ ಅಂತ ಅವ್ರು ಹೇಳ್ತಾರೆ, ಬ್ರಹ್ಮದಲ್ಲಿ ಮುಳುಗುತ್ತಾನೆ ನಿದ್ರಾವಸ್ಥೆ ಬಂದಾಗ ನಾವು ಹೇಳ್ತೇವೆ. ಅವರಿಗೆ ನಮಗೆ ಭಾಳ ವ್ಯತ್ಯಾಸ ಇದೆ. ಅಂದ್ರೆ ಅವೆರಡೂ ಜಡ ನಾ ಹೇಳಕ್ಕೆ ಹೊಂಟದ್ದು. ಆತ್ಮನೂ ಜಡ, ಮನಸ್ಸು ಜಡ, ಅವೆರಡೂ ಕೂಡಿದಾಗ ಆತ್ಮನಲ್ಲಿ ಚೈತನ್ಯ ಬರುತ್ತದೆ ಅಂತ ಹೇಳೋದು ಇದು ಹುಚ್ಚರು ಒಪ್ಪುವಂತಹ ಮಾತು, ಜಾಣರು ಒಪ್ಪುವಂಥದ್ದು ಅಲ್ಲ. ಪ್ರಕೃತದಲ್ಲಿ ಆತ್ಮ ಹೇಗಿದ್ದಾನಂತ ಕೇಳಿದ್ರೆ ಚೈತನ್ಯ ಸ್ವರೂಪ. ಇಲ್ಲಿ ಸುಖ ಭರಿತನು ಅಂತ ಒಂದು ಮಾತಿದೆಯಲ್ಲ, ಅದನ್ನು ವಿವರಣೆ ಮಾಡಕ್ಕೆ ಹೊಂಟಿದ್ದೇನೆ, ಮತ್ತೇನೆಲ್ಲ. ನೈಯಾಯಿಕರು ಹೆಜ್ಜೆ ಇಡ್ತಾರೆ ಇಲ್ಲಿ. ತಿಳಿಸುವ ದೃಷ್ಟಿಯಿಂದ ನಮ್ಮ ಶಬ್ದಗಳು ಏನು ಬರ್ತಾವಂದ್ರೆ ಬ್ರಹ್ಮವಿದ್ ಬ್ರಹ್ಮೈವ ಭವತಿ. ಅದು ಉಪನಿಷತ್ತಿನ ಮಾತ, ಏನು ನಾವು ಮಾತಾಡಿದ್ದಲ್ಲ, ಮುಂಡಕದಲ್ಲಿ ಬರುವಂಥದ್ದು. ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಇದು ಒಂದು ಕಡೆ. ಯದಿ ಮನ್ಯಸೆ ಸುವೇದೇತಿ ದಭ್ರಮೇವಾಪಿ ನೂನಂ ತ್ವಂ ವೇತ್ಥ ಬ್ರಹ್ಮಣೋ ರೂಪಂ. ಇದು ಒಂದು ಉಪನಿಷತ್ತಿನ ಮಾತು. ಅವೆರಡು ನೆನಪು ಮಾಡ್ತೇನೆ ಮೊದಲು. ಮುಂಡಕ ಏನು ಹೇಳ್ತದೆ? ಬ್ರಹ್ಮವಿತ್ ಬ್ರಹ್ಮೈವ ಭವತಿ, ಬ್ರಹ್ಮವನ್ನು ತಿಳಿದವನು ಬ್ರಹ್ಮವೇ ಆಗುತ್ತಾನೆ. ಇದು ಮುಂಡಕ ಉಪನಿಷತ್ತಿನ ವಾಕ್ಯ. ನಾನು ಚೆನ್ನಾಗಿ ತಿಳಿದೆ ಆತ್ಮನನ್ನು ಅಂತ ಹೇಳಿದರೆ ಶಿಷ್ಯ, ಯದಿ ಮನ್ಯಸೆ ಸುವೇದ ಇತಿ. ಸುವೇದ ಅಂದ್ರೆ ನಾನು ಚೆನ್ನಾಗಿ ಆತ್ಮನನ್ನು ತಿಳಿದೆ. ಗುರುಗಳು ಪ್ರಶ್ನೆ ಮಾಡಿದ್ದಾರೆ ಆತ್ಮತತ್ವದ ಬಗ್ಗೆ ಹೇಳಿದ ಮೇಲೆ ಕನ್ನೋಪನಿಷತ್ನಲ್ಲಿ. ನಾನು ಚೆನ್ನಾಗಿ ತಿಳಿದೆ ಅಂತ ಹೇಳಿದ, ನನಗೇನೂ ತಿಳಿದಿಲ್ಲ, ಸುಮ್ಮನೆ ಕೂಡ್ರು ಅಂದ್ರೆ ಅವ್ರು. ಹಂಗೆ ಯಾಕೆ ಅಂದರು ಅಂದ್ರೆ, ಆತ್ಮನನ್ನು ತಿಳಿದಿದ್ದೇನೆ ಅಂದ್ರೆ ನೀ ಬೇರೆ ಆತ್ಮ ಬೇರೆ ಆಯಿತು, ತಿಳಿಸಿಕೊಂಡ ಆತ್ಮ ಜಡ ಆಯಿತು, ನೀನು ಚೇತನ ಆದಿ, ನಿನಗೆ ಗೊತ್ತಾಗಿಲ್ಲ, ಸುಮ್ಮನೆ ಕೂಡ್ರು ಅಂದರು. ಮತ್ತು ಮುಂಡಕ ಉಪನಿಷತ್ತು ಏನಂತದೆ? ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತದೆ. ಇದು ವೈರುಧ್ಯ. ಇದನ್ನು ಪರಿಹಾರ ಮಾಡುವುದಕ್ಕಾಗಿ ಬ್ರಹ್ಮಸೂತ್ರದ ಪ್ರಥಮ ಅಧ್ಯಾಯ. ಈ ವೈರುಧ್ಯವನ್ನು ಪರಿಹರಿಸುವುದಕ್ಕಾಗಿ ಬ್ರಹ್ಮಸೂತ್ರ ಗ್ರಂಥದ 1ನೇ ಅಧ್ಯಾಯ, ಅದರಾಗೂ 1ನೇ ಪಾಠ. ಈ ವೈರುಧ್ಯ ಕಾಂತದ ಉಪನಿಷತ್ನಲ್ಲಿ ಆ ಮಾತ ಈ ಮಾತ. ಅದಕ್ಕಾಗಿ ಇಲ್ಲಿ ಬ್ರಹ್ಮವಿದ್ ಬ್ರಹ್ಮೈವ ಭವತಿ ಅಂತ ಯಾಕೆ ಹೇಳಿದರು? ಸಾಧಕನನ್ನು ಅಂತರ್ಮುಖ ಮಾಡಬೇಕಾಗಿ. ನೀನು ಬ್ರಹ್ಮವನ್ನು ತಿಳಿದರೆ ಬ್ರಹ್ಮವು ಆಗುತ್ತಿ. ಮೊದಲು ಬ್ರಹ್ಮ ಅಲ್ಲೇ ನೀವು, ಮೊದಲು ಬ್ರಹ್ಮ. ಆ ಗುರುಗಳಿಗೆ ಗೊತ್ತಿಲ್ಲ ಏನಿದೆ, ಗುರುಗಳಿಗೆ ಗೊತ್ತಿದೆ, ಆದರೂ ಕೂಡ ಇವನು ಮುಖ ಆ ಕಡೆ ಮಾಡಬೇಕಾಗಿ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ. ಅದನ್ನು ಇನ್ನೊಂದು ಕಡೆ ನೆನಪು ಮಾಡಿದ್ದೇನೆ ನಿಮಗೆ. ಯಸ್ಮಿನ್ ನಿತ್ಯ ಸುಖಾಂಬುಧವು ಗಲಿತಧೀಹಿ ಬ್ರಹ್ಮೈವನ ಬ್ರಹ್ಮವಿತ್. ಯಾವ ಸುಖ ಸಮುದ್ರ ಆತ್ಮತತ್ವ, ಸುಖ ಸಮುದ್ರ ಅಂದ್ರೆ ಆತ್ಮ, ಸುಖವೇ ಆತ್ಮ, ಆತ್ಮವೇ ಸುಖ, ಇಲ್ಲಿ ಭರಿತ ಅಲ್ಲ. ಯಸ್ಮಿನ್ ನಿತ್ಯ ಸುಖಾಂಬುಧೌ, ಯಾವ ಸುಖದ ಸಮುದ್ರ ಸ್ವರೂಪವಾದ ಆತ್ಮನಲ್ಲಿ ಗಲಿತಧೀಹಿ, ಯಾವನ ಮನಸ್ಸು ಅದರಲ್ಲಿ ಬೆರೆತು ಹೋಗಿದೆಯೋ, ಬ್ರಹ್ಮ ಏವನ ಬ್ರಹ್ಮವಿತ್, ಅವನು ಬ್ರಹ್ಮವೇ ಇದ್ದಾನಲ್ಲದೆ ಬ್ರಹ್ಮವನ್ನು ತಿಳಿದವನು ಅಲ್ಲ. ಮನುಷ್ಯ ಪಂಚಕದಲ್ಲಿ ಬರುವಂಥ ವಾಕ್ಯ ಇದು, ಅವರೇ ಬರೆದದ್ದು ಭಗವತ್ಪಾದರು.
ಹಾಗಾದ್ರೆ ಇಲ್ಲಿ ಯಾಕೆ ಹೇಳಿದ್ರು ಬ್ರಹ್ಮವಿದ್ ಬ್ರಹ್ಮಯೋ ಭವತಿ ಅಂದ್ರೆ ಹೇಳಿದ್ವಲ್ಲ, ಸಾಧಕರ ಬುದ್ಧಿಯನ್ನು ಅಂತರ್ಮುಖ ಮಾಡುವುದಕ್ಕಾಗಿ ಹೇಳಿದ ಮಾತು ಅಂತ ನಾವಿಲ್ಲಿ ಹೊಂದಿಸ್ಕೋಬೇಕು. ದ್ವಾ ಸುಪರ್ಣ ಸೈಜ್ಯ ಸಕಾಯ ಸಮಾನ ವೃಕ್ಷಂ ಪರುಷಸ್ವ ಜಾತೆ ತಯೋರೇಕ ಪಿಪ್ಪಲಂ ಸ್ವಾದ್ವತ್ತಿ ಅನಸ್ನನ್ಯ ಅಭಿಚಾಕಶೀತಿ. ಈ ಶರೀರವೆಂಬ ವೃಕ್ಷದಲ್ಲಿ ಎರಡು ಪಕ್ಷ ಇದಾವೆ, ಒಂದು ಜೀವಾತ್ಮ ಒಂದು ಪರಮಾತ್ಮ. ಜೀವಾತ್ಮ ಅನ್ನುವ ಪಕ್ಷಿ ಹಣ್ಣು ತಿಂತದೆ, ಪರಮಾತ್ಮ ಅನ್ನುವ ಪಕ್ಷಿ ನೋಡ್ತದೆ. ಬೇರೆ ನೋಡ್ತದೆ ಅಷ್ಟ, ತಿನ್ನೋದಿಲ್ಲ. ಏನಿದೆ ಹಣ್ಣು ಅಂದ್ರೆ ಮಾಡಿದ ಕರ್ಮದ ಫಲ. ಜೀವಾತ್ಮ ಅನ್ನುವ ಪಕ್ಷಿ ಊಟ ಮಾಡ್ತದೆ, ಪರಮಾತ್ಮ ಪಕ್ಷಿ ಅದನ್ನಷ್ಟ ನೋಡ್ತಾ ಇರ್ತದೆ. ಯಾವಾಗ ಈ ಜೀವಾತ್ಮ ಅನ್ನುವ ಪಕ್ಷಿ ಪರಮಾತ್ಮನನ್ನು ನೋಡುತ್ತದೆಯೋ ಆವಾಗ ಶಾಸ್ತ್ರ ಮುಗೀತು. ಪರಮಾತ್ಮನ ನೋಡಿತಂದ್ರೆ ಆ ಪರಮಾತ್ಮವೇ ನಾನು ಅಂತ ಯಾವಾಗ ತಿಳ್ಕೊಳ್ತದೋ ಆಗ ಶಾಸ್ತ್ರ ಮುಗೀತು ಅಂತ ಅಲ್ಲಿ ಅರ್ಥ ಇದೆ. ಮತ್ತು ದ್ವಾ ಸುಪರ್ಣ ಎರಡು ಪಕ್ಷಿಗಳು ಅಂತ ಬರ್ದಾರಲ್ಲ, ದ್ವೈತ ಐತೆಲ್ಲ, ಇವನ್ನೆಲ್ಲ ಪರಿಹಾರ ಮಾಡ್ತಾರೆ ಬ್ರಹ್ಮಸೂತ್ರದಲ್ಲಿ. ಅದಕ್ಕೆ ನ್ಯಾಯ ಪ್ರಸ್ಥಾನ ಅಂತ ಕರೆದಾರೆ. ಈಗ ಪ್ರಕೃತದಲ್ಲಿ ಸುಖಭರಿತನು, ಅಲ್ಲಿಗೆ ಬರೋಣ. ಈಗ ಸುಖಭರಿತನು ಆತ್ಮತತ್ವ ಹೇಗಿದೆ ಅಂದರೆ ಕೇವಲ ಸುಖ ಸ್ವರೂಪವಾಗಿದೆ, ಸುಖದಿಂದ ತುಂಬಿಕೊಂಡವನು ಅಲ್ಲ. ನಿನ್ನೊಳಿಹುದು ಸುಖ ಪದವು ಅನುಭವದಂ ನೋಡೆ ಮನುಜ. ಸುಖ ಅನ್ನೋದು ನಿನ್ನೊಳಗಿದೆ ಅಂತ ಹೇಳ್ತಾರೆ ತಿಳಿಸುವಾಗ, ನೀನೇ ಸುಖ ಸ್ವರೂಪ ಅಂತ. ಆಮೇಲೆ ಇವೆಲ್ಲ ತಿಳಿಸುವ ಸಂದರ್ಭದಲ್ಲಿ ಹೇಳುವಂತಹ ವಾಕ್ಯಗಳು ಅನ್ನುವುದನ್ನು ನೆನಪಿಟ್ಟುಕೊಂಡಾಗ ಸುಖಭರಿತನು ಅನ್ನುವುದು ಹೊಂದುಗಡೆ ಆಗ್ತದೆ ಅನ್ನುವ ಅಭಿಪ್ರಾಯ. ಸುಖಭರಿತನು ನೀನೇ ಕೇಳ್ ಪರಮಾತ್ಮ. ನಿನ್ನೆ ದಿವಸ ಬಂದಿದೆ ಪರಮಾತ್ಮ, ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಎರಡು ಮಾಡಿಯಾಗಿತ್ತು. ನೀನು ನಿರ್ಗುಣ ಬ್ರಹ್ಮ, ಕೇಳ್ ನೀನೇ ಪರಮಾತ್ಮ. ನಿನ್ನ ಬಿಟ್ಟು ಪರಮಾತ್ಮ ತತ್ವ ಮತ್ತೊಂದು ಇಲ್ಲ ಅಂತ ಈ ನುಡಿಯ ಅರ್ಥ. ಎಂಥ ಪರಮಾತ್ಮ? ನಿರ್ಗುಣ ನಿರಾಕಾರವಾಗಿರುವ ಪರಮಾತ್ಮ, ಸಗುಣ ಸಾಕಾರವಾಗಿರುವ ಪರಮಾತ್ಮ ಅಲ್ಲ. ಸಗುಣ ಸಾಕಾರ ಸಗುಣ ನಿರಾಕಾರ ಎರಡರನ್ನು ಅಂಗೀಕಾರ ಮಾಡ್ತಾರೆ. ಈಗ ಸಗುಣ ಸಾಕಾರ ಅಂದರೆ ಭಾಗಶಃ ಅವತಾರವನ್ನು ತೆಗೆದುಕೊಂಡಿರುವ ರಾಮಕೃಷ್ಣಾದಿಗಳನ್ನು ಸಗುಣ ಬ್ರಹ್ಮ ಅಂತ ಅಂಗೀಕಾರ ಮಾಡಲಿಕ್ಕೆ ಅವಕಾಶ ಇದೆ ನಮ್ಮ ಆಸ್ತಿಕ್ಯ ಬುದ್ಧಿಯಿಂದ. ಸಗುಣ ಬ್ರಹ್ಮ ಅಂತ. ಆದರೆ ಬ್ರಹ್ಮ ವಿಷ್ಣು ಮಹೇಶ್ವರ ಅಂತ ಒಂದು 3 ಮಂದಿ ಇದ್ದಾರಲ್ಲ, ಒಬ್ಬ ಸೃಷ್ಟಿಕರ್ತ, ಒಬ್ಬ ಪಾಲನಕರ್ತ, ಒಬ್ಬ ಲಯಕರ್ತ. ಅವರು ಸಗುಣ, ಆದರೆ ಅವರು ಪರೋಕ್ಷ, ಅಪರೋಕ್ಷ ಅಲ್ಲ. ಅವರು ರಾಮಕೃಷ್ಣಾದಿಗಳು ಅಪರೋಕ್ಷ. ನಮ್ಮ ಭಾರತೀಯರ ಭಾವನೆಗೆ ಅನುಗುಣವಾಗಿ ಹೊಂದುಗಡೆಯಾಗುವಂಥ ವ್ಯಾಖ್ಯಾನ ಇವು. ಅಲ್ಲಂತೂ ಪರೋಕ್ಷ ಅವರು 3 ಮಂದಿ. ಇದು ಸಗುಣದಲ್ಲಿ ಆಯಿತು. ಆದರೆ ಇದೇನು ಉಪಾಧಿಯಿಂದ ಗ್ರಸ್ತವಾದಾಗ ಸಗುಣ ಬ್ರಹ್ಮ. ಉಪಾಧಿ ಇಲ್ಲ ಅಂದರೆ ಕೇವಲ ನಿರ್ಗುಣ ಬ್ರಹ್ಮ. ನೀನು ನಿರುಪಾಧಿಕನು ಅನ್ನುವ ಮಾತು ಈ ನುಡಿಯಲ್ಲಿ ಬರೆಸಿದ್ದಾರೆ. ಆದ್ದರಿಂದ ನಿನ್ನ ಸ್ವರೂಪ ಎಂಥದ್ದು ಅಂದರೆ ಕೇವಲ ನೀನು ಅಖಂಡ ಚೈತನ್ಯ, ನಿನ್ನಲ್ಲಿ ಮರೆವೆಗೆ ಅವಕಾಶವೇ ಇಲ್ಲ ಅನ್ನೋದು ಅನ್ವಯ ಆಗ್ತಿರ್ತದೆ. ಅದು ಮುಂದಿನ ನುಡಿ ನೋಡ್ರಿ ಏನು ಹೇಳ್ತದೆ ಅಂತ ಕೇಳಿದರೆ, ಅದರಿಂದೇ ತತ್ವಮಸೀತಿ ಎಂಬುದು ಸತ್ಯ ಪದವು ಎನಿಪುದು ಪೂರ್ವ ಪಕ್ಷಕ್ಕೆ. ಪುದಿದು ನೀನು ಆನು ಎಂಬುದು ಉಂಟೆ ಪರೀಕ್ಷಿಸೆ ಪದಪಿಂದೆ ವಾಕ್ಯಾರ್ಥ ಬೋಧಕ್ಕೆ. ಅದರಿಂದೇ ಅಂತ ಒಂದು ಶಬ್ದ ಹಾಕ್ಯಾರ್ರಿ ಇಲ್ಲೇ ಆರಂಭದಲ್ಲಿ. ತತ್ ತ್ವಂ ಅಸಿ ಇತಿ, ಅಸಿ ಇತಿ ಎಂಬುದು ಸತ್ಯ ಪದವು ಏನಿಪ್ಪುದು ಪೂರ್ವ ಪಕ್ಷಕ್ಕೆ. ಪೂರ್ವ ಪಕ್ಷಕ್ಕೆ ಇಲ್ಲಿ ಪೂರ್ವ ಪಕ್ಷ ಅಂತ ಒಂದು ತಗೊಂಡಿದ್ದಾರೆ ನಿಜಗೊಂಡ್ರು. ಪೂರ್ವ ಪಕ್ಷ ಯಾರು ಅಂದ್ರೆ ದ್ವೈತಿಗಳು. ಮೊದಲು ಚರ್ಚೆ ಮಾಡಿದ್ದೇವೆ. ದ್ವೈತಿಗಳು ಅದ್ವೈತಿಗಳು ಎರಡು ಇಟ್ಕೊಂಡು, ಅದ್ವೈತಿಗಳನ್ನು ಬಿಟ್ಟು ಉಳಿದವರೆಲ್ಲರೂ ದ್ವೈತಿಗಳೇ. ಅದ್ರಾಗ ಶೂನ್ಯವಾದ ಅಂತ ಒಂದಷ್ಟು ಅದಾವ, ಅದನ್ನು ಬಿಟ್ಟಿದ್ದೇವೆ, ಅವ್ರನ್ನ ಹೊರಗೆ ಹಾಕಿದ್ದೇವೆ. ಅದ್ವೈತಿಗಳನ್ನು ಬಿಟ್ಟು ಉಳಿದವರೆಲ್ಲರೂ ಜಗತ್ತು ಸತ್ಯ ಅನ್ನೋರು ಅಂತ ಇಷ್ಟೇ ಅಭಿಪ್ರಾಯ. ದ್ವೈತಿಗಳಂದ್ರೆ ಏನೂ ಇಲ್ಲ. ನೀನೇ ಪರಮಾತ್ಮ ಅಂತ ಹೇಳುವುದು ಅಷ್ಟು ಯೋಗ್ಯ ಅಲ್ಲ. ಯಾರಂತಾರು? ದ್ವೈತಿಗಳು. ಈ ಜಗತ್ತು ಸತ್ಯ ಎಂದು ತಿಳಿದುಕೊಂಡಿರುವ ದ್ವೈತಿಗಳು ನೀನೇ ಪರಮಾತ್ಮ ಅಂತ ಹೇಳುವುದು ಯೋಗ್ಯ ಅಲ್ಲ. ಶರೀರಕ್ಕೆ ನೀನೇ ಪರಮಾತ್ಮ ಅಂದಾರು,
ಏನು ಸೂಕ್ಷ್ಮ ಶರೀರಕ್ಕೆ ನೀನೇ ಪರಮಾತ್ಮ ಅಂದಾರೋ, ಅಂದರೆ ಶರೀರವನ್ನು ಇಟ್ಕೊಂಡು ನೀನೇ ಪರಮಾತ್ಮ ಅಂದಾರೋ, ಸೂಕ್ಷ್ಮ ಶರೀರವನ್ನು ಇಟ್ಕೊಂಡು ನೀನೇ ಪರಮಾತ್ಮ ಅಂದಾರೋ, ಅಥವಾ ಒಳಗಿರುವ ಪ್ರತ್ಯೇಗಾತ್ಮ ಚೈತನ್ಯವನ್ನು ಇಟ್ಟುಕೊಂಡು ನೀನೇ ಪರಮಾತ್ಮ ಅಂದಾರೋ ಅಂತ ವಿಚಾರ ಮಾಡೋದಿಲ್ಲ ಅವರು ದ್ವೈತಿಗಳು. ನೀನೇ ಪರಮಾತ್ಮ, ಅವರಿಗೆ ಉತ್ತರ ಕೊಡಬೇಕು. ಪರಮಾತ್ಮ ತತ್ವ ಒಂದೇ ಸತ್ಯ, ಪರಮಾತ್ಮ ತತ್ವಕ್ಕಿಂತ ಭಿನ್ನವಾದದ್ದು ಯಾವುದೂ ಇಲ್ಲ ಅಂತ ಅವರಿಗೆ ಉತ್ತರ ಕೊಡಬೇಕು. ಅದಕ್ಕೆ ಇಲ್ಲಿ ತತ್ವಮಸಿ ಮಹಾವಾಕ್ಯವನ್ನು ತಂದಾರೆ ನೋಡ್ರಿ. ಅದರಿಂದ ಅಂದರೆ ಪೂರ್ವ ಪಕ್ಷಿಗಳು ಪರಮಾತ್ಮ ಒಬ್ಬನು ಸತ್ಯ ಅನ್ನೋದು ಅಲ್ಲ ಅಂತ ಒಂದು ಅಭಿಪ್ರಾಯ ಇಲ್ಲಿ. ಆಮೇಲೆ ನಿನ್ನ ಸ್ವರೂಪ ಪರಮಾತ್ಮ ತತ್ವ ಅಂತ ಹೇಳಿದ್ದಕ್ಕೆ ಪ್ರಮಾಣ ಏನು ಅಂತ ಕೇಳಿದ್ರೆ ತತ್ವಮಸಿ ಮಹಾವಾಕ್ಯ ಪ್ರಮಾಣ. ಅದರ ಜೊತೆಗೆ ಯುಕ್ತಿ ಅನುಭವ ಇವೆಲ್ಲ ಬೇಕಾಗ್ತಾವೆ. ನೋಡೋಣ ಯುಕ್ತಿ ಅನುಭವಾದಿಗಳನ್ನು ಮುಂದೆ ನೋಡೋಣ ಅಂತ. ಅದರಿಂದ ತತ್ವಮಸೀತಿ ಎಂಬುದು ತತ್ವಂ ಅಸಿ ಇತಿ ಎಂಬುದು ಸತ್ಯ ಪದವು. ಈ ತತ್ವಮಸಿ ಮಹಾವಾಕ್ಯ ಏನು ಹೇಳ್ತದೆ ಅಂದ್ರೆ ಆತ್ಮತತ್ವವು ಸತ್ಯ ಪದವು, ಸದ್ರೂಪವು, ತ್ರಿಕಾಲಾಬಾಧಿತವಾದ ಸದ್ರೂಪವು ಆತ್ಮತತ್ವವು. ತ್ರಿಕಾಲಾಬಾಧಿತ ಬಗ್ಗೆ ಸಾಕಷ್ಟು ಕೇಳ್ಕೊಂಡು ಬಂದಿದ್ದೇವೆ. ಈಗ ತ್ರಿಕಾಲಾಬಾಧಿತವಾದ ಸದ್ರೂಪವು ಏನಿಪ್ಪುದು ಪೂರ್ವ ಪಕ್ಷಕ್ಕೆ ಅಂದರೆ ದ್ವೈತಿಗಳಿಗೆ ತತ್ವಮಸಿ ಮಹಾವಾಕ್ಯ ಪ್ರಮಾಣವನ್ನು ಕೊಟ್ಟು ಆತ್ಮತತ್ವವನ್ನು ತಿಳಿಸಿದಾಗ ಅದ್ವೈತವು ಒಂದೇ ಯಥಾರ್ಥ, ಇನ್ನು ಉಳಿದದ್ದು ಅಯಥಾರ್ಥ ಅನ್ನುವುದು ಗೊತ್ತಾಗ್ತದೆ. ಪುದಿದು ಇನ್ನೇನಾಗಿದೆ ಅಂತ ಕೇಳಿದ್ರೆ ಈ ದ್ವೈತ ಅದ್ವೈತ ಎಲ್ಲ ಯಾಕೆ ಉಳಿದವ ಅಂದ್ರೆ ಸಂಸ್ಕಾರಕ್ಕೆ ಅನುಗುಣವಾಗಿ ಅದು ಅವ್ರಿಗೆ ಅದೇ ಖರೆ ಆಗಿರ್ತದೆ. ದ್ವೈತಿಗಳಿಗೆ ಸಂಸ್ಕಾರಕ್ಕೆ ಅನುಗುಣವಾಗಿ ಅದು ಎಷ್ಟು ಹೇಳಿದರೂ ಕೂಡ ಅದು ಹೋಗೋದಿಲ್ಲ. ಸ್ವಭಾವೋ ದುರತಿಕ್ರಮ ಅಂತ ಹೇಳಿದಾಗೆ ನಾವು ದ್ವೈತಿಗಳೇ ಅಂತ ಮುಂದುವರಿತಾರೆ ಅವರು, ಅದ್ವೈತಿಗಳಂತ ಮುಂದುವರಿಯೋದಿಲ್ಲ. ಅದ್ವೈತಿಗಳಂತೂ ಒಪ್ಪಿಕೊಂಡಿದ್ರೆ ಈ ಎಲ್ಲ ಶಾಸ್ತ್ರ ಉಳಿತಿರಲಿಲ್ಲ. ಮತ್ತು ಇಷ್ಟು ಶಾಸ್ತ್ರ ಯಾಕೆ ಉಳಿದವು? ನಿರ್ದುಷ್ಟವಾದ ಶಾಸ್ತ್ರ ಒಂದಾರು ಇರಬೇಕಲ್ಲ. ಮತ್ತು ಅದ್ವೈತ ಸಿದ್ಧಾಂತ ಅತ್ಯಂತ ನಿರ್ದುಷ್ಟ ಅಂತ ಆಗಿದ್ರೆ ಎಲ್ಲರೂ ಬುದ್ಧಿಶಕ್ತಿಗಳವರು ಒಪ್ಕೋಬೇಕಾಗಿತ್ತಲ್ಲ. ದ್ವೈತವನ್ನು ಯಾಕೆ ಒಪ್ಕೊಂಡ್ರೆ ಅವರು ಅಂತ ಇಲ್ಲಿ ಸಂಶಯ ಬರ್ತತಿಲ್ಲ, ಬರ್ತದೆ. ಅದಕ್ಕೆ ಬ್ರಹ್ಮ ಒಂದು ಬಿಟ್ರೆ ಎಲ್ಲವೂ ದೋಷಪೂರಿತವೇ. ನಿರ್ದೋಷಂ ಹಿ ಸಮಂ ಬ್ರಹ್ಮ ತಸ್ಮಾತ್ ಬ್ರಹ್ಮಣಿ ತೇ ಸ್ಥಿತ ಗೀತೆ. ಬ್ರಹ್ಮ ಒಂದು ಬಿಟ್ಟು ಉಳಿದದ್ದೆಲ್ಲ ದೋಷ ಸಹಿತ. ಅನುಭವ ಅಮೃತಕಾರ ಹೇಳ್ತಾರೆ, ಬಾಯಿ ಮಾತು ಅಡಗದನಕ ಆತ್ಮತತ್ವದ ಸಾಕ್ಷಾತ್ಕಾರ ಇಲ್ಲ. ಏನು ಈ ಮಾತಿನ ಅರ್ಥ? ಬಾಯಿ ಮಾತು ಅಡಗದನಕ ಆತ್ಮತತ್ವದ ಸಾಕ್ಷಾತ್ಕಾರ ಇಲ್ಲ. ಬಾಯಿ ಮಾತು ಯಾವಾಗ ಅಡಗುತ್ತದೆ ಆವಾಗ ಆತ್ಮತತ್ವ ಸಾಕ್ಷಾತ್ಕಾರ. ಅಂದ್ರೆ ನೀ ಎಲ್ಲಿವರೆಗೆ ಬಾಯಿ ಬಿಡುತ್ತೆ ಅಲ್ಲಿವರೆಗೆ ಉಪಾಧಿ ಇದೆ ಅಂತ ಅಭಿಪ್ರಾಯ. ಅದನ್ನು ಪೂರ್ವದಲ್ಲಿ ಹೇಳಿದ್ದೀನಿ ನಾ, ಪಶುವಾದಿ ವಿಶ್ಚ ವಿಶೇಷಾತ್. ಭಗವತ್ಪಾದರು ಬರ್ತಾರೆ ಇದನ್ನು, ಬರೀ ಅನುಭವ ಅಮೃತಕಾರ ಅಂತ ಹೇಳೋದಿಲ್ಲ. ಶಾಸ್ತ್ರ ಹೇಳುವಾಗ ಅವಿದ್ಯಾ ಮುಂದೆ ಇಟ್ಕೊಂಡ್ರೆ ಶಾಸ್ತ್ರ ಹೇಳಕ್ಕೆ ಬರ್ತದೆ, ಇಲ್ದ್ರೆ ಬರೋದಿಲ್ಲ. ಯಾಕೆ? ಅದ್ವೈತ ಇದ್ರೆ ಶಾಸ್ತ್ರ ಯಾರಿಗೆ ಹೇಳ್ತೀನಿ? ಕೇಳವ ಇಲ್ಲ ಅಂದ್ರೆ ಹೇಳವ ಯಾರಿಗೆ ನೀನು? ಅಂದ್ರೆ ನಾವು ಇಲ್ಲೂ ಒಂದು ದೋಷ ಇದೆ. ಏನು ದೋಷ ಅಂದ್ರೆ ನಾವು ಅನಾದಿ 6 ಪದಾರ್ಥ ಒಪ್ಪಿದ್ದೇವೆ. ಅನಾದಿ ಅಂತ 6 ಪದಾರ್ಥ ಒಪ್ಪಿದ್ದೇವೆ. ಒಂದು ಬ್ರಹ್ಮ, ಒಂದು ಮಾಯಾ, ಅವೆರಡಕ್ಕೂ ಇರೋ ಒಂದು ಸಂಬಂಧ, ಜೀವಚೇತನ ಈಶ್ವರ ಚೇತನ, ಅವರಿಬ್ಬರ ಮಧ್ಯದಲ್ಲಿರುವ ಭೇದ. ಈ ಭೇದವನ್ನು ಮತ್ತೆ ವಿಸ್ತಾರ ಮಾಡ್ತೇವೆ ಮುಂದಿನ ಮಾತು ಬೇರೆ. ಇವು 6 ಇದಾವೆ. ಶುದ್ಧ ಚೇತನ 1, ಮಾಯೆ 2, ಎರಡಕ್ಕೂ ಇರುವ ಸಂಬಂಧ 3, ಈಶ್ವರ ಚೇತನ 4, ಜೀವಚೇತನ 5, ಅವರಿಬ್ಬರ ಮಧ್ಯದಲ್ಲಿರುವ ಭೇದ 6. ಈ 6 ಪದಾರ್ಥಗಳನ್ನು ಅನಾದಿ ಎಂದು ಒಪ್ಪಿಕೊಂಡಿದ್ದೇವೆ. ಇದು ನಮ್ಮ ದೋಷ. ಇನ್ನುಳಿದ ಶಾಸ್ತ್ರಗಳಲ್ಲಿ ಭಾಳ ದೋಷ ಇದಾವೆ. ಅದಕ್ಕಾಗಿ ಯಾವ ಶಾಸ್ತ್ರದಲ್ಲಿ ಕಡಿಮೆ ದೋಷ ಇದೆಯೋ ಅದನ್ನು ಅಂಗೀಕಾರ ಮಾಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಈ ಶಂಕರ ಭಗವತ್ಪಾದರಿಗೂ ಇನ್ನುಳಿದವ್ರಿಗೂ ಒಂದಿಷ್ಟು ವ್ಯತ್ಯಾಸ ಇದೆ. ಅದೊಂದಿಷ್ಟು 2 ಮಾತು ಹೇಳ್ತೇನೆ. ಕೇವಲ ಅದ್ವೈತ ಗ್ರಂಥಗಳನ್ನಷ್ಟ ಓದ್ರಿ ಅಂತ ಅವ್ರು ಹೇಳಿಲ್ಲ. ಭಗವತ್ಪಾದರು ಎಲ್ಲ ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದರು. ಮೊದಲ 12ನೇ ವರ್ಷಕ್ಕೆ ಸರ್ವಶಾಸ್ತ್ರ ವಿತ್, 8ನೇ ವರ್ಷಕ್ಕೆ ಷಡಂಗ ಸಹಿತವಾಗಿರುವ 4 ವೇದಗಳ ಅಧ್ಯಯನ ಮಾಡಿದರು ಅವರು. 8ನೇ ವರ್ಷಕ್ಕೆ ಮುಗಿದವು.
4 ವೇದಗಳು ಕಂಠಸ್ಥಾಯಿಗೆ ಹೋಗ್ಯಾವ ಅವ್ರಿಗೆ. 12ನೇ ವರ್ಷಕ್ಕೆ ಎಲ್ಲ ಶಾಸ್ತ್ರಗಳನ್ನು ಓದಿರೋರು. ಬರೀ ಅದ್ವೈತ ಶಾಸ್ತ್ರ ಒಂದ ಓದಲಿಲ್ಲ. ಯಾಕಂದ್ರೆ ಪೂರ್ವ ಪಕ್ಷಿಗಳಾಗಿ ಬರ್ತಾರೆ ಅವರು. ಅವ್ರನ್ನ ನಾವು ಖಂಡಿಸಬೇಕಾಗ್ತದೆ. ಅದಕ್ಕಾಗಿ ಎಲ್ಲ ಶಾಸ್ತ್ರ ಓದಿರು. 16ನೇ ವರ್ಷಕ್ಕೆ ಭಾಷ್ಯ ಬರೆದರು. ಉಪನಿಷತ್ತುಗಳಿಗೆ, ಗೀತೆಗೆ, ಬ್ರಹ್ಮಸೂತ್ರ ಗ್ರಂಥಕ್ಕೆ ಭಾಷ್ಯ ಬರೆದ್ರು 16ನೇ ವಯಸ್ಸಿಗೆ. ಅದು ಆಮೇಲೆ ಭೂ ಸಂಚಾರ ಕೈಕೊಂಡ್ರು. ಮತ್ತೆ 16 ವರ್ಷ, 32ನೇ ವರ್ಷಕ್ಕೆ ಅವ್ರು ಶರೀರ ಹೋಯ್ತು. ಇಷ್ಟು ಅಲ್ಪ ಆಯುಷ್ಯದಲ್ಲಿ ಅವ್ರು ಕೊಟ್ಟದ್ದು ದೊಡ್ಡ ಕೊಡುಗೆ ನಮಗೆ. ಅದ್ವೈತ ಸಿದ್ಧಾಂತಕ್ಕೆ ಭಾಳ ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಆ ಮಹಾನುಭಾವರು. ಅದಕ್ಕಾಗಿ ಎಲ್ಲ ಶಾಸ್ತ್ರಗಳನ್ನು ಓದಿದ ಒಂದು ಮಾತು ಹೇಳ್ತಾರೆ ಅವರು, ಕೇವಲ ಅದ್ವೈತ ಗ್ರಂಥಗಳನ್ನು ಓದಬೇಡ್ರಿ, ಎಲ್ಲ ಗ್ರಂಥಗಳನ್ನು ಓದ್ರಿ. ನಿಮ್ಮ ಅನುಭವಕ್ಕೆ ಯಾವುದು ಯೋಗ್ಯ ಅನ್ನಿಸ್ತದೋ ಅದನ್ನು ಸ್ವೀಕಾರ ಮಾಡ್ರಿ. ಸ್ವಾತಂತ್ರ್ಯ ಕೊಡ್ತಾರ ನಮ್ಮಲ್ಲಿ, ಅದ್ವೈತಗಳಲ್ಲಿ ಸ್ವಾತಂತ್ರ್ಯ ಕೊಡ್ತಾರ. ಆದ್ರೆ ಅವರು ಸ್ವಾತಂತ್ರ್ಯ ಕೊಡೋದಿಲ್ಲ. ನಮ್ಮ ಗ್ರಂಥ ಅಷ್ಟ ಓದ್ರಿ. ಅವ್ರ ಹೆಸರು ಹೇಳೋದು ಬೇಡ. ಆ ಮತವಾದಿಗಳು ಏನಂತಾರೆ, ನಮ್ಮ ಗ್ರಂಥ ಅಷ್ಟ ಓದ್ರಿ, ಬೇರೆ ಗ್ರಂಥಗಳು ಓದಕ್ಕೆ ಹೋಗ್ಬೇಡ್ರಿ, ತಲೆ ಕೆಡಿಸ್ತಾವು. ಆದರೆ ಭಗವತ್ಪಾದರು ಅಂತಾರೆ, ಎಲ್ಲವನ್ನು ಓದಿರಿ, ನಿಮ್ಮ ಅನುಭವಕ್ಕೆ ಯಾವುದು ಸಮೀಪ ಅದನ್ನು ಸ್ವೀಕಾರ ಮಾಡ್ರಿ. ಶ್ರುತಿ, ಯುಕ್ತಿ, ಅನುಭವ, ಈ 3ರಿಂದ ಆತ್ಮತತ್ವದ ಸಾಕ್ಷಾತ್ಕಾರ ಆಗ್ತದೆ ಅನ್ನುವುದನ್ನು ಭಗವತ್ಪಾದರು ಸಕಲ ಮುಮುಕ್ಷುಗಳಿಗೆ ಸ್ವಾತಂತ್ರ್ಯವನ್ನು ಕೊಡುತ್ತಾರೆ. ಈ ಸ್ವಾತಂತ್ರ್ಯವನ್ನು ಇನ್ನುಳಿದ ಯಾವ ಶಾಸ್ತ್ರಕಾರರು ನಿಮಗೆ ಕೊಡೋದಿಲ್ಲ ಅನ್ನುವುದನ್ನು ನೆನಪು ಮಾಡ್ತಾ, ಇಲ್ಲಿ ಈ ತತ್ವಮಸಿ ಮಹಾವಾಕ್ಯದ ವಿಚಾರದಲ್ಲಿ ಒಂದಿಷ್ಟು ವಿಚಾರ ಇದೆ. ಅದನ್ನು ನಾಳೆಯ ಪ್ರವಚನದಲ್ಲಿ ವಿಸ್ತಾರವಾಗಿ ತಿಳಿದುಕೊಳ್ಳೋಣವೆಂದು ಹಾರೈಸಿ ಇಂದಿನ ಪ್ರವಚನಕ್ಕೆ ವಿಶ್ರಾಂತಿ. ಓಂ ತತ್ಸತ್ ಪರಬ್ರಹ್ಮಣೇ ನಮಃ.